ವೀಕ್ಷಕರೇ, ರಕ್ಷಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ಎಸ್, ಈಗ ನಾವಿರುವಂತದ್ದು ಉಡುಪಿ ಸಿಟಿಯಲ್ಲಿ. ಇಲ್ಲಿಗೆ ನಾವು ಯಾಕೆ ಬಂದಿದ್ದೀವಿ ಆದ್ರೆ ಯಕ್ಷಕರು ಕಾರ್ಯಕ್ರಮ ಏನು ಅನ್ನೋ ಒಂದು ಗೊಂದಲ ಇರ್ಬೋದು. ರಕ್ಷಕರು ಬೇರೆ ಯಾರು ಅಲ್ಲ, ಏನನ್ನು ಅಪೇಕ್ಷೆ ಪಡದೆ ಜನಸಾಮಾನ್ಯರಿಗೋಸ್ಕರ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇರುವವರೇ ನಮ್ಮ ಸಮಾಜದಲ್ಲಿರುವಂತಹ ರಕ್ಷಕರು. ಇಂತಹ ರಕ್ಷಕರನ್ನ ಪರಿಚಯ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಅಭಿಮತ ಚಾನೆಲ್ ಇಂದ. ಸೊ ಇವತ್ತು ನಾವಿರುವಂತದ್ದು ಉಡುಪಿಯಲ್ಲಿ. ಉಡುಪಿಗೆ ಯಾಕೆ ಬಂದಿದ್ದೀವಿ ಅಂದ್ರೆ ಉಡುಪಿಯ ಆಪತ್ ಬಾಂಧವನ ಜೊತೆ ಸ್ವಲ್ಪ ಮಾತುಕತೆಯನ್ನ ನಡೆಸೋದಿದೆ. ಸೊ ಯಾರಿದು ಉಡುಪಿಯ ಆಪತ್ ಬಾಂಧವ? ಸಾಕಷ್ಟು ಪ್ರತಿಭಟನೆಗಳ ಮೂಲಕ ಸಾಕಷ್ಟು ಅನಾಥ ಶವಗಳಿಗೆ, ಸಾಕಷ್ಟು ಮನೆಯಲ್ಲಿರುವಂತಹ ಶವಗಳಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಿ ಅವರಿಗೆ ಒಂದು ಮುಕ್ತಿಯನ್ನ ಕೊಟ್ಟಂತಹ ಮಹಾನುಭಾವನ ಸಂದರ್ಶನವನ್ನ ಮಾಡೋದಿಕ್ಕೆ ನಾವಿವತ್ತು ಉಡುಪಿಗೆ ಬಂದದ್ದು. ಸೊ ಇವರು ಬೇರೆ ಯಾರು ಅಲ್ಲ, ಇವರನ್ನ ನೋಡಿದ ಕೂಡಲೇ ಇರೋದೊಂದು ಗುಂಗುರು ಕೂದಲು. ಈ ಗುಂಗುರು ಕೂದಲನ್ನ ನೋಡಿದ ಕೂಡಲೇ ಎಲ್ಲರಿಗೂ ಗೊತ್ತಾಗುವಂತದ್ದು ಇವರೇ ನಿತ್ಯಾನಂದ ಒಳಕಾಡು ಅಂತ. ಸರ್, ಒಳಕಾಡು ಅವರನ್ನ ಇವತ್ತು ಸಂದರ್ಶನ ಮಾಡ್ಲಿಕ್ಕಿದ್ದೇವೆ. ಸಾಕಷ್ಟು ಆಂಬ್ಯುಲೆನ್ಸ್ ಮೂಲಕ ಆಗಿರ್ಬೋದು ಉಚಿತ ಸೇವೆಯನ್ನ ಕೊಟ್ಟು ಏನೇ ಕಷ್ಟ ಇರ್ಲಿ ಮೊದಲು ಓಡಿಕೊಂಡು ಬರುವಂತಹದ್ದು. ಹಾಗೇನೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕಷ್ಟ ಅಂತಾಗ ಕರೆ ಮಾಡೋದೇ ನಮ್ಮ ನಿತ್ಯಾನಂದ ಒಳಕಾಡು ಅವರಿಗೆ. ಸೊ ಒಳಕಾಡು ಸರ್ ಅವರ ಜೀವನ ಕಥೆಯನ್ನ ನಿಮ್ಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಇವತ್ತಿನ ರಕ್ಷಕ ಎಪಿಸೋಡ್ ನಲ್ಲಿ. ನಾನು ನಿಮ್ಮ ಪ್ರೀತಿಯ ಮಾನಸ ಮಡಿವಾಳ್. ಸೊ ತಡ ಮಾಡೋದು ಬೇಡ, ನಿತ್ಯಾನಂದ ಸರ್ ಅವರ ಆಫೀಸಿಗೆ ನಾವು ಇವತ್ತು ಹೋಗೋಣ. ಸ್ನೇಹಿತರೆ, ಈಗ ನಾನು ಕೂತಂತಹ ಜಾಗ ನಿಮ್ಗೆ ಬಹಳಷ್ಟು ಚಿಕ್ಕದಾಗಿದೆ. ಏನಿದು ಇಂತ ಹಳೆ ಜಾಗಕ್ಕೆ ಬಂದಿದ್ದಾರೆ ಇವರು ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಇಲ್ಲಿ ಒಂದು ಮಹತ್ವ ಇದೆ ಈ ಜಾಗಕ್ಕೆ. ಸಾವಿರಾರು ಜನರಿಗೆ ಒಂದು ಮುಕ್ತಿಯನ್ನ ಕೊಡುವಂತಹ ಒಬ್ಬ ಮಹಾನ್ ವ್ಯಕ್ತಿ ಕೂತ್ಕೊಳ್ಳುವಂತಹ ಆಫೀಸಲ್ಲಿ, ಕಚೇರಿಯಲ್ಲಿ ನಾವು ಇವತ್ತು ಇರುವಂತದ್ದು. ನಾನು ಆಗ್ಲೇ ಹೇಳ್ದೆ, ಒಳಕಾಡು ಅವರ ಆಫೀಸ್ಗೆ ನಾವು ಹೋಗಿ ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಇವತ್ತು ನಾವು ಮಾಡ್ಲಿಕ್ಕಿದ್ದೇವೆ ಅಂತ. ಸೊ ಇವತ್ತಿನ ಈ ರಕ್ಷಕ ಎಪಿಸೋಡ್ ನಲ್ಲಿ ನಮ್ಮ ಜೊತೆ ಇರುವವರು ನನ್ ಅದರ್ ದೆನ್ ಉಡುಪಿಯ ಆಪತ್ ಬಾಂಧವ ಅಂತಾನೆ ಹೆಸರುವಾಸಿಯಾಗಿರುವ, ಕಳೆದ 25 ವರ್ಷಗಳಿಂದ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ನಿತ್ಯಾನಂದ ಒಳಕಾಡು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಅವರ ಜೀವನದ ಒಂದು ಜರ್ನಿ ಏನು, ಅವರಲ್ಲಿ ಇರುವಂತಹ ಒಂದು ಸವಿ ನೆನಪುಗಳಾಗಿರ್ಬೋದು, ಅವರು ಇಷ್ಟು ಸಮಯ ಮಾಡಿರುವಂತಹ ಕಾರ್ಯಗಳನ್ನ ಮತ್ತೆ ಮರುಕಳಿಸಿ ಮತ್ತೆ ಅವರನ್ನ ನೆನಪಿಸುವಂತಹ ಒಂದು ಕೆಲಸಕ್ಕೆ ನಾವು ಇವತ್ತು ಕೈ ಹಾಕ್ಲಿಕ್ಕಿದ್ದೇವೆ. ಸೊ ನಮ್ಮ ನಿತ್ಯಾನಂದ ಒಳಕಾಡು ಸರ್ ಅನ್ನ ಫಸ್ಟ್ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿತ್ಯಾನಂದ ಸರ್, ಇಷ್ಟು ಸಮಯದಿಂದ 25 ವರ್ಷದಿಂದ ನೀವು ಈ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಈ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ? ನಾನು 25 ವರ್ಷ ಈ ಸೇವೆ ಮಾಡಿದ್ದೇನೆ ಎಂಬುದು ನನಗೆ ಅನಿಸುತ್ತೇ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಸೇವೆ ನನ್ನ ಆರೋಗ್ಯಕ್ಕೆ ಒಂದು ಪುಷ್ಟಿ ಕೊಡುವಂಥ ಸೇವೆ. ಇಲ್ಲದಿದ್ದರೆ ನಾನು ನನ್ನ ಈ ಜೀವನದಲ್ಲಿ ನಾನು ಏನು ಹಾಕುತ್ತಿದ್ದೇನೋ ಎಂಬ ಒಂದು ಅನಿಸಿಕೆ ನನಗೆ ಬರ್ತಾಯಿದೆ. ಯಾಕಂತ ಹೇಳಿದ್ರೆ ನಾವು ದಿವಸಕ್ಕೆ 24 ಗಂಟೆಯೂ ಕೂಡ ಕರೆ ಬಂದಲ್ಲಿ ನಾವು ಹೋಗುವಂಥ ಮನುಷ್ಯರು. ಹಾಗಿರುವಾಗ ನಮ್ಮ ಒಂದು ಕೆಲಸವನ್ನು, ನಮ್ಮ ಒಂದು ಸೇವೆಯನ್ನು ಜನರು ಒಪ್ಪಿಕೊಂಡಿದ್ದಾರೆ. ಅದರ ಮತ್ತು ನನಗೆ ಅವರು ಸಂತೋಷವನ್ನು ತಂದಿದ್ದೆ. ಹಾಗೆ ನನ್ನ ವ್ಯಕ್ತಿ ಜೀವನದಲ್ಲಿಯೂ ಕೂಡ ನಾನು ಬಹಳಷ್ಟು ಒಂದು ನೊಂದವನು. ಆ ನೊಂದದಿಂದ ನನಗೆ ಒಂದು ಇದಾಗ ಸಂತೋಷ ಎಂಬುದು ಬಹಳಷ್ಟು ಬಂದಿದೆ ನನಗೆ. ನೀವು ಒಂದು ಕಳೆದ 25 ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದ್ರಿ. ಸಾಕಷ್ಟು ದೇಹಗಳಿಗೆ ಒಂದು ಮುಕ್ತಿಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ. ಆದ್ರೆ ಇದನ್ನೆಲ್ಲ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ನಿಮ್ಮ ಬಾಲ್ಯದ ಕ್ಷಣಗಳನ್ನ ನಮ್ಗೆ ಒಂದು ನೆನಪು ಮಾಡ್ಬೋದಾ? ನಿಮ್ಮ ಹುಟ್ಟೂರು ಅಥವಾ ನಿಮ್ಮ ಬಾಲ್ಯ ಹೇಗಿತ್ತು ಅಂತ. ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವನು.
ನನ್ನ ತಂದೆಯವರನ್ನು ನಾನು ನೋಡೇ ಇಲ್ಲ. ನನ್ನ ತಾಯಿ ಮನೆ ಕೆಲಸ ಮಾಡಿಕೊಂಡು ನಮ್ಮ ಜೀವನವನ್ನು ತೆಗಿತಿದ್ದರು. ಅವರ ಜೊತೆಗೆ ನಾನು ಈ ಈ ಮನೆಗೆ ಹೋಗುವ ಕೆಲಸಕ್ಕೆ ಕೂಡ ಅವರ ಜೊತೆಗೆ ನಾನು ಹೋಗಿ ಪಾತ್ರೆ ತಿಕ್ಕುವುದ ಅಥವಾ ತೋಟಗಳಿಗೆ ನೀರು ಹಾಕುವುದ ಅಂತ ಕೆಲಸವನ್ನು ನಾನು ಮಾಡ್ತಿದ್ದೆ. ಭಾಳಷ್ಟು ನಾವು ಕಷ್ಟದಿಂದ ಬಂದವರು. ಹಾಗೆ ನಮಗೆ ಓದಲಿಕ್ಕೂ ಕೂಡ ಆವಾಗ ಕಷ್ಟ. ಅಂದರೆ ಆವಾಗಿನ ಕಾಲದಲ್ಲಿ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ. ಓದಲಿಕ್ಕೆ ಹೋಗ್ಲಿಕ್ಕಂತೇಳಿದರೆ ನಮಗೆ ಇಲ್ಲಿ ಬಡತನ, ಒಂದು ತಾಯಿಗೆ ಕಷ್ಟ ಆಗ್ತದೆ. ಯಾಕಂದರೆ ಹೆಂಗಸರಿಗೆ ಒಂದು ಇದಿರ್ತದೆ, ಒಂದು ತಿಂಗಳಿಗೆ ಅವರ ಒಂದು ಅವಧಿ ಇರ್ತದೆ. ಆ ಅವಧಿಯಲ್ಲಿ ಇರುವಾಗ ಆ ಕೆಲಸವನ್ನು ನಾನೇ ಮಾಡಬೇಕಾಗ್ತದೆ. ಯಾಕಂತೇಳಿದರೆ ಅವರು ಆಚಾರ್ಯ ಮಠ ಎಂಬ ದೇವಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಿರುವರು. ಆವಾಗ ದೇವರಿಗೆ ಸಂಬಂಧಪಟ್ಟಂಥ ಏನು ಪಾತ್ರೆಗಳಿವೆ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ನಾನೇ ಶಾಲೆಗೆ ಹೋಗಿ ರಾತ್ರಿ ಸಂಜೆ ಅವರ ಮನೆಗೆ ಬಂದು ಪಾತ್ರೆಯನ್ನು ತೊಳೆದು ನಾವು ಜೀವನವನ್ನು ತೆಗಿತಿದ್ದೆವು. ಮತ್ತೆ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಅಂತ ಹೇಳಿದರೆ ಕಲೀಲಿಕ್ಕೆ ಇದಿಲ್ಲ, ನಮಗೆ ತಲೆ ದೇವರು ಕೊಡಲಿಲ್ಲ. ಹಾಗೆ ನಾನು 8ನೇ ತರಗತಿಯವರೆಗೆ ನಾನು ಶಾಲೆಗೆ ಇಲ್ಲಿ ಹೋದೆ. ಅದರ ನಂತರ ನನ್ನ ಮಾವ ರಾಯಚೂರಲ್ಲಿ ಇದ್ದಾರೆ. ಅವರು ಕೂಡ ಮನೆ ಬಿಟ್ಟು ಹೋಗಿ ಬಹಳ ವರ್ಷ ಆಯಿತು. ಅವರು ಏನೋ ಒಂದು ನಮ್ಮ ಇದಕ್ಕೆ ಬಂದಿದ್ದರು. ಆವಾಗ ನನ್ನನ್ನು ನೋಡಿ, ನೀನು ಇಲ್ಲಿ ಬೇಡ ಮಾರೆ, ನೀನು ನನ್ನಲ್ಲಿ ಅಲ್ಲಿ 2-3 ಅಂಗಡಿ ಇದೆ, ನೀನು ಅಲ್ಲಿ ಬಾ ಅಂತ ಹೇಳಿದರು. ಅಲ್ಲಿ ಬರುವಾಗ ಹೋದೆ. ನಾನು ಅಲ್ಲಿ ಕೂಡ ಹೋಗಿ ನಾನು ಒಂದು 2 ವರ್ಷ ಅಲ್ಲಿ 9ನೇ ತರಗತಿಯನ್ನು ನಾನು ರಾಯಚೂರಲ್ಲಿ ಮಾಡಿದ್ದೆ. ಆ ರಾಯಚೂರಲ್ಲಿ ಮಾಡುವಾಗ ಏನಾಯಿತು, ನನ್ನ ಮಾವನಿಗೆ ನಾನು ಬಂದದ್ದು ಸಂತೋಷ ಆಯಿತು. ಯಾಕಂತೇಳಿದ್ರೆ ಇವನು ನನ್ನ ಅಂಗಡಿಯನ್ನು ಇವನು ನೋಡ್ತಾನೆ ಎಂಬ ಭಾವನೆ ಅವರಿಗೆ ಬಂತು. ಅವರು ನನ್ನ ಅಂಗಡಿಯ ಒಂದು ನೋಡಿದ ಭಾವನೆಯಲ್ಲಿ ಅವರು ಬೇರೆ ಬೇರೆ ಇದಕ್ಕೆ ಹೋದರು. ಅದಕ್ಕೆ ನಾನು ಇಲ್ಲಿ ಮನೆಯವರಿಗೆ ಹೇಳಿದೆ, ನೋಡಿ ಹೀಗೆ ನನಗೆ ಆಗ್ತಾ ಉಂಟು, ನಾನು ಬಂದ ತಕ್ಷಣ ಅವರು ಬೇರೆ ಬೇರೆ ಚಟಕ್ಕೆ ಅವರು ಹೋಗ್ತಿದ್ದಾರೆ, ಅದಕ್ಕೆ ನಾನು ಇಲ್ಲಿಕ್ಕೆ ನಾನು ತಯಾರಿಲ್ಲ ಅಂತೇಳಿ ಮತ್ತೆ ನಾನು ಊರಿಗೆ ಬಂದೆ. ಊರಿಗೆ ಬಂದು ಎಂತ ಮಾಡೋದು, ಕೆಲಸ ಇಲ್ಲ ಅಂತ ಹೇಳುವಾಗ ಇಲ್ಲಿ ನನಗೆ ಒಂದು ಸಣ್ಣ ಕೆಲಸವನ್ನು ಬಿಡಬೇಕಂದ್ರೆ ವಿಕಾಸ್ ಫೌಂಡ್ರಿ ಅಂತೇಳಿ ನಮ್ಮ ಚಿಕ್ಪಾಡಿ ವಾರ್ಡಲ್ಲಿ ಇತ್ತು. ಅಲ್ಲಿ ನಾನು 7 ವರ್ಷ ತನಕ ಅಲ್ಲಿ ಸರ್ವಿಸ್ ಮಾಡಿದೆ. ಅಲ್ಲಿ ಅಂದರೆ ವೆಲ್ಡಿಂಗ್ ಮಾಡ್ತೇನೆ, ಲೇತು ಕಲಿತೇನೆ, ವೈಂಡಿಂಗ್ ಮಾಡ್ತೇನೆ, ಇಲ್ಲಿಂದ ಎಲ್ಲ ಕೆಲಸವನ್ನು ನಾನು ಮಾಡಿದೆ. ನಂತರ ಅವರಿಗೆ ನನ್ನ ಸರ್ವಿಸ್ ಜಾಸ್ತಿ ಆಯಿತು ಅಲ್ಲಿ, ಮತ್ತು ಅವರಿಗೆ ಕೂಡ ಏನೋ ತೊಂದರೆ ಆಯಿತು, ನನ್ನನ್ನು ಬೇಡ ಅಂದ್ಬಿಟ್ರು. ನಾನು ಅಲ್ಲಿಂದ ವಾಪಸ್ ಬಂದ ತಕ್ಷಣವೇ ನಾನು ಒಂದು 300 ರೂಪಾಯಿ ನನ್ನ ಕೈಲಿತ್ತು. ಆವಾಗ ನಾನು ಮರದ ವ್ಯಾಪಾರ ಶುರು ಮಾಡಿದೆ. ಮರದ ವ್ಯಾಪಾರದಲ್ಲಿ ಒಳ್ಳೆ ರೀತಿಯಲ್ಲಿ ಆಯಿತು. ಒಂದು ಟೆಂಪೋ ಹಾಕಿದೆ. ಟೆಂಪೋ ಅಂತ ಹೇಳಿದ್ರೆ ಟೆಂಪೋ ಹಾಕಿದ ನಂತರ ಒಂದು ಫಾರೆಸ್ಟ್ ಇಲಾಖೆಯವರು ನನ್ನ ಬೆನ್ನತ್ತಿದ್ರು, ಇವನು ಮರ ಕಳ್ಳತನ ಮಾಡ್ತಾನೆ ಎಂಬ ಒಂದು ಇದು ಬಂತು. ಅವರು ಬಂದರು ಅಂತೇಳಿ ನಾನು ಶನಿಗೆ ಅವರ ಕೈಗೆ ಸಿಕ್ಕಿಬಿದ್ದು, ಅಂದರೆ ಅವ್ಯವಹಾರ ಅಲ್ಲ, ಸಿಕ್ಕುವಾಗ ನಾನು ಅದನ್ನು ಟೆಂಪೋವನ್ನು ಬಿಟ್ಟು ನಮ್ಮ ಟೆಂಪೋ ಹೊಂಡಕ್ಕೆ ಬಿತ್ತು. ಆ ಟೆಂಪೋ ನುಚ್ಚು ನೂರಾಗಿ ಹಾಳಾಗಿ ಹೋಯಿತು. ಅದರ ನಂತರ ನಾನು ಬೇಕಾರಾಗಿಬಿಟ್ಟೆ. ಅದರ ನಂತರ ನನ್ನ ಇಲ್ಲಿಯ ಚಿಕ್ಕತಾಯಿ ಮಗ ಅವರು ಒಂದು ಆಟೋ ಹಾಕಿದರು. ಅವರು ಪಿಗ್ಮಿ ಕಲೆಕ್ಷನ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆವರೆಗೆ ಅವರು ದುಡಿತಾರೆ. ಪಿಗ್ಮಿನ ಹೋಗುವಾಗ ನಾನು 12ರಿಂದ 8 ಗಂಟೆವರೆಗೆ ನಾನು ದುಡಿದು ನನ್ನ ಒಂದು ದಿವಸಕ್ಕೆ 10-25 ರೂಪಾಯಿ ನಾನು ನನ್ನ ಒಂದು ಖರ್ಚಿಗೆ ನಾನು ಅಲ್ಲಿ ಅವರ ಜೊತೆಗೆ ಮಾಡ್ತಿದ್ದೆ. ಹಾಗೆ ದಿವಸ ಕಳಿತಾ ನಮಗೆ ಆ ರಿಕ್ಷಾ ಕೂಡ ಅಲ್ಲಿ ಹೋಯಿತು. ಮತ್ತು ಏನು ಮಾಡೋದು ಎಂಬ ಆಲೋಚನೆ ಬಂತು ನನಗೆ. ಒಂದು ಸ್ವಲ್ಪ ಹಣ ಇತ್ತು. ಹಣ ಇರುವಾಗ ಫೈನಾನ್ಸ್ ಮಾಡಿದ್ದೆ ನಾನು. ಫೈನಾನ್ಸ್ ಮಾಡಿ ನನಗೆ ಭಾಳಷ್ಟು ಫೈನಾನ್ಸ್ನಲ್ಲಿ ಹಣ ಆಯಿತು. ಈ ಹಣ ಆಯಿತು ಅಂತೇಳಿ ನಾನು ಖಾಲಿ ರಸ್ತೆ ಬದಿಯಲ್ಲೇ ನಾನು ತಿರುಗಾಡಿಕೊಂಡು ಹಣ ಮಾಡಿದವನು. ಅದರ ನಂತರ ನಮ್ಮ ಯುವ ಸಭಾಪತಿಯವರು ಈಗ ಮರಣ ಹೊಂದಿದ್ದಾರೆ, ಈ ಮಾಜಿ MLA ಅವರು ಒಂದು ಆಫೀಸ್ ಇತ್ತು ಬಡಗಪೇಟೆಯಲ್ಲಿ. ಅಲ್ಲಿ ಒಂದು ನಾನು ನಿತ್ಯ ಫೈನಾನ್ಸ್ ಆ್ಯಂಡ್ ನಿತ್ಯ ಸರ್ವಿಸ್ ಅಂತೇಳಿ ನಾನು ಕಚೇರಿಯನ್ನು ಅವರ ಹತ್ರ ಇದು ಮಾಡಿದೆ. ಅವರಿಗೆ ನಾನು ಹೋಗುವಾಗ 1 ಲಕ್ಷ ರೂಪಾಯಿಯನ್ನು ಮುಂಗಡವಾಗಿ ನಾನು ಅವರಿಗೆ ಕೊಟ್ಟಿದ್ದೆ. 1,000 ರೂಪಾಯಿ ಬಾಡಿಗೆ ಮುಖದಲ್ಲಿ ನಾನು ಕೂತ್ಕೊಂಡಿದ್ದೆ. ಅದರ ನಂತರ ಅವರಿಗೂ ಕೂಡ ಕಷ್ಟ ಬಂತು. ಅವರು MLA ಆಗಿಬಿಟ್ರು, ಅವರಿಗೆ ಕಷ್ಟ ಬಂತು, ಎಲ್ಲ ಆಯಿತು. ಆ ಅಂಗಡಿಯನ್ನು ಮಾರಾಟ ಮಾಡಿದರು. ಆ ಅಂಗಡಿಯನ್ನು ಮಾರಾಟ ಮಾಡುವಾಗ ಏನಾಯಿತು, ನನ್ನ 1 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೇನೆ, ನನಗೆ ಹೇಗೆ ಬರೋದಪ್ಪ ಅಂದ್ಕೊಂಡಾಗ ಆ ಅಂಗಡಿಯನ್ನು ಮಾರಾಟ ಮಾಡಿದರು ಆಭರಣ ಜ್ಯುವೆಲ್ಲರಿಯವರಿಗೆ. ಆಭರಣ ಜ್ಯುವೆಲ್ಲರಿ ಮಾಲಕರು ನನಗೆ ಈ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಮಧುಕರ್ ಕಾಮತ್ ಅಂತೇಳಿ ಅವರು ನನ್ನನ್ನು ಕರೆದು, ನೀನು ಎಂತ ಮಾಡಿದ್ಯಪ್ಪ, ಎಂತ ಕೊಟ್ಟಿದ್ದೀನಿ? ನಾನು ಹೇಳಿದೆ 1 ಲಕ್ಷ ನಾನು ಅಡ್ವಾನ್ಸ್ ಕೊಟ್ಟಿದ್ದೇನೆ, ನಾನು ಕೊಡ್ತೇನೆ ಅಂತ ಅವರು ನನಗೆ ಕೊಟ್ಟರು. ಅವರು ನನಗೆ ಕೊಟ್ಟ ತಕ್ಷಣ ನಾನು ಇಲ್ಲಿ ಬಂದು ಈ ಅಂಗಡಿಯನ್ನು ಪರ್ಚೇಸ್ ಮಾಡಿದ್ದೆ. ಆವಾಗ 20-25 ವರ್ಷದ ಹಿಂದೆ. ಆ ಮಧುಕರ ಕಾಮತ್ತು ನನಗೆ ಹಣ ಕೊಟ್ಟ ನಂತರ ನನಗೆ ಈ ಒಂದು ಅಂಗಡಿಯ ಒಂದು ಸಣ್ಣ ರೂಪದಲ್ಲಿ ನನಗೆ ಮಾಡಲಿಕ್ಕೆ ಅವಕಾಶ ಬಂತು. ಹಾಗಿರುವ ಅದರ ನಂತರ ನಾನು ಸಭಾಪತಿ MLA ಆದರು. ಇದೇ ಅಂಗಡಿಯಲ್ಲಿ ಸಭಾಪತಿ ಕೂತ ನಂತರ MLA ಆಗಿಬಿಟ್ರು. MLA ಆಗಿಬಿಟ್ರೆ ಕೆಲವರದೆಲ್ಲ ವರ್ತನೆ ಬೇರೆ ಇರ್ತದೆ. ನಾನು ಅವರ ಡ್ರೈವರ್ ಆಗಿ ಚಾಲನೆ ಮಾಡಿದೆ. 12 ವರ್ಷ ಅವರ ಒಟ್ಟಿಗೆ ಅಂದರೆ 1 ರೂಪಾಯಿ ಸಂಬಳ ಇಲ್ಲದೆ ಊಟ ಕಾಫಿ ತಿಂದು ಬಿಟ್ಟರೆ, ಮಲಗಲಿಕ್ಕೆ ಬಿಟ್ಟರೆ ಬೇರೆ ಯಾವುದೂ ನನಗೆ ಇದು ಮಾಡಲಿಲ್ಲ. ಅವರಿಗೆ ಮತ್ತೆ ನನಗೆ ಸ್ವಲ್ಪ ಗಂಡಾಂತರ ಆಯಿತು. ನಾನು ಅವರ ಎದುರಿಗೆ ನಾನು MLA ಕ್ಯಾಂಡಿಡೇಟ್ ಆಗಿ ನಿಂತೆ. ಯಾಕಂದ್ರೆ ನನಗೆ ಹೆದರಿಕಿಲ್ಲ, ನಾನು ಅವ್ರದ್ದು ಸಂಬಳ ಪಡೀಲಿಲ್ಲ, ಅವರೇನು ಹಂಗಿಲ್ಲ ಎಂಬ ದೃಷ್ಟಿಯಿಂದ ನಾನು MLA ಆಗಿ ನಿಂತೆ. ಆಗ ಅವರು 700 ಓಟಲ್ಲಿ ಅವರು ಆಯ್ಕೆ ಆದಂತೆ ಅವರು ನನ್ನನ್ನು ಮತ್ತೆ ನನಗೆ ಅವರು ಆಯ್ಕೆ ಆದಮೇಲೆ ಅವರದ್ದು ವಿಷಯ ಗೊತ್ತಲ್ಲ, ಅವರು ನನ್ನ ಹಿಂಬದಿ ಬರಲಿಕ್ಕೆ ಶುರು ಮಾಡಿದ್ದು. ನಾನು ಕೊಲ್ಲಲು ಪ್ರಯತ್ನ ಮಾಡಿಬಿಟ್ರು. ಆವಾಗ ನಾನು ಅದಕ್ಕೂ ಸಿಕ್ಕಲಿಲ್ಲ. ಮತ್ತು ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ
ಈ ರಾಜ್ಕುಮಾರ್ ಅಭಿಮಾನಿ ಸಂಘ, ರಾಜ್ಕುಮಾರ್ ಅವರ ಮಗನಿಗೆ ಭೇಟಿಯಾದೆ ನಾವು. ಅವರು ಹೇಳಿದ್ರು ನಮ್ಮ ಇಲ್ಲಿ ಅಭಿಮಾನಿ ಸಂಘ ಉಂಟು, ನೀವು ಅದಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿದರು. ನಾನು ಮತ್ತು ಗಣೇಶ್ ರಾಜ್ ಸರಳಬೆಟ್ಟ ಅವರೆಲ್ಲ ಸೇರಿ ನಾನು ಅದನ್ನು ಇದು ಮಾಡಿದೆ. ಅದರ ನಂತರ ನಾವು ಸಣ್ಣದು ಶಾಲೆಗಳಿಗೆ ಪೆನ್ಸಿಲು ಪುಸ್ತಕ ಬುಕ್, ಆವಾಗ ಪೆನ್ಸಿಲ್ ಪುಸ್ತಕ ಬುಕ್ ಅಂತ ಹೇಳಿದ್ರೆ ಬಹಳ ವಿಶೇಷ ಆಗಿನ ಕಾಲದಲ್ಲಿ. ಆವಾಗ ಕಡ್ಡಿ ಕೊಟ್ಟರೂ ಕೂಡ ಅಲ್ಲಿ ವಿಶೇಷತೆ ಇರ್ತದೆ. ಅದನ್ನು ನಾನು ಮಾಡಿ ಮತ್ತೆ ನನಗೆ ಈ ಪುಸ್ತಕಗಳನ್ನೆಲ್ಲ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಸರ್ಕಾರದಿಂದ ಬಂತು. ಅದನ್ನು ನಾನು ಪುಸ್ತಕ ಕೊಡೋದು ಬಿಟ್ಟುಬಿಟ್ಟೆ. ಅದರ ನಂತರ ನನಗೆ ಏನು ಮಾಡೋದು ಅಂತೇಳಿ ತೋತಿಲ್ಲ. ರಾಜ್ಕುಮಾರ್ ಅವರು ತೀರಿ ಹೋದ ನಂತರ ನಮ್ಮ ಒಂದು ಸುದರ್ಶನ್ ಕಾಮತ್ ಅಂತ ನನ್ನ ಆತ್ಮೀಯರಿದ್ದರು, ಅವರು ನನಗೆ ಹೆಲ್ಪ್ ಮಾಡುವವರು. ಅವರು ಹೇಳಿದರು, ನೀನು ರಾಜ್ಕುಮಾರ್ ಅಭಿಮಾನ ಸಂಘ ಅಂತೇಳಿ ನಾನು ಏನು ನಿನಗೆ ಹೆಲ್ಪ್ ಮಾಡೋದಿಲ್ಲ, ನೀನು ಬೇರೆಯವನ್ನಾದ್ರು ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಏನು ಮಾಡಿದೆ, ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಎಂಬ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ನಾನು ಹುಟ್ಟುಹಾಕಿದೆ. ಅದರಲ್ಲಿ ನಾನು ಬಹಳಷ್ಟು ಅದಕ್ಕೆ ಒತ್ತು ಕೊಟ್ಟು ಅದರಲ್ಲಿ ಮೊದಲಿಗೆ ಈ ಪ್ರತಿಭಟನೆಯನ್ನು ಶುರು ಮಾಡಿದೆ. ದೊಡ್ಡ ದೊಡ್ಡ ಕಾರ್ಯಕ್ರಮ, ಪುಸ್ತಕಗಳನ್ನು 2 ಲಕ್ಷ 3 ಲಕ್ಷ ರೂಪಾಯಿ ಸಾರ್ವಜನಿಕರ ದಾನ ಮಾಡಿ 1,500-2,000 ಜನಕ್ಕೆ ಪುಸ್ತಕವನ್ನು ಕೊಡ್ಲಿಕ್ಕೆ ಶುರು ಮಾಡಿದೆ. ಅಂದರೆ ಆವಾಗ ಇಡೀ ಫುಲ್ ಮಕ್ಕಳಿಗೆ ಸೆಟ್ ಪುಸ್ತಕ ಕೊಡ್ತಿದ್ದೆ. ಅದರ ನಂತರ ಏನಾಯ್ತು, ಅದನ್ನು ಕೂಡ ಬಿಟ್ಟೆ. ನಂತರ ದೊಡ್ಡ ಪ್ರತಿಭಟನೆ ಬೇಕಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಿದೆ. ಅದರ ನಂತರ ಏನಾಯಿತು ಅಂತ ಹೇಳಿದ್ರೆ, ಆತ್ಮೀಯರೊಬ್ಬರು ಹೇಳಿದ್ರು, ನೀನು ಹೀಗೆ ಮಾಡೋದು ಬಂದು ಒಂದು ಕಡೆಯಲ್ಲಿ ಒಬ್ಬರು ಬಿದ್ದು ಸತ್ರು. ಸಾಯುವಾಗ ನಂತರ ಅನಿವಾರ್ಯ, ನಂತರ ಏನೂ ಇಲ್ಲ. ಆವಾಗ ನಾನು ಅವರನ್ನು ಆಸ್ಪತ್ರೆಗೆ ಕೊಂಡೋಗಲಿಕ್ಕೆ ರಿಕ್ಷಾದವರು ಕೇಳುವುದಿಲ್ಲ. ಮತ್ತು ಏನೇನೋ ಮಾಡಿಕೊಂಡು ನಾನು ಈ ತಳ್ಳುವ ಗಾಡಿಯಲ್ಲಿ ನಾನು ಆಸ್ಪತ್ರೆಗೆ ತಗೊಂಡೋಗಿದ್ದೇನೆ. ತಳ್ಳುವ ಗಾಡಿ ಅಂದರೆ ಈ ಹಣ್ಣು ಹಂಪಲು ಮಾಡ್ತಾರಲ್ಲ, ಅದರಲ್ಲಿ ನಾನು ಆಸ್ಪತ್ರೆ ಆವಾಗ ತಗೊಂಡೋಗಿದ್ದೇನೆ. ಅದರ ನಂತರ ಒಬ್ಬರು ಹೇಳಿದ್ರು, ನಿನಗೆ ಅದರಲ್ಲೆಲ್ಲ ಬೇಡ ನಿಮಗೆ ನಾವು ಒಂದು ಆಂಬುಲೆನ್ಸ್ ಕೊಡ್ತೇವೆ ಅಂತೇಳಿ ತುಳುನಾಡು ಕುವೈಟ್ನವರು ನನಗೆ ಒಂದು ಆಂಬುಲೆನ್ಸ್ ಕೊಟ್ಟರು. ಆವಾಗ 3 ಲಕ್ಷ ರೂಪಾಯಿ ಆವಾಗ ಆಗಿದೆ. ಅದರ ನಂತರ ನಾನು ಆ ಆಂಬುಲೆನ್ಸ್ ಮುಖಾಂತರ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ನಾನು ಕೊಟ್ಟೆ. ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಟ್ಟೆ. ಅದನ್ನು ಮೆಚ್ಚಿ ಜನರು ನನಗೆ ನಮ್ಮ ಜಾಸ್ವಾಲ್ ಕಾಸ್ನವರು ಆಂಬುಲೆನ್ಸ್ ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ಟರು. ಅದನ್ನು ಕೂಡ ಉಪಯೋಗ ಮಾಡಿದೆ. ಯಾಕಂದರೆ ಅದನ್ನು ನಾನು ಉದ್ಯಾವರಕ್ಕಿಟ್ಟೆ. ನನ್ನ ಹತ್ರ ಇದ್ದ ಗಾಡಿನ ಉದ್ಯಾವರಕ್ಕಿಟ್ಟೆ, ಅಂದರೆ ಎಲ್ಲರಿಗೂ ಅದು ಸಿಗಬೇಕಂತೇಳಿ. ಅದರ ನಂತರ ಅವರು ಭೀಮಾದವರು ಬಂದು ಹೇಳಿದ್ರು, ಭೀಮಾ ಜ್ಯುವೆಲರಿ ಹೇಳಿದ್ರು, ನಾವು ಕೂಡ ಒಂದು ಕೊಡ್ತೇವೆ ಅಂತ. ಆಯಿತು ಅಂತ ತಗೊಂಡೆ. ಒಂದು ಭೀಮಾದೇವ ಜ್ಯುವೆಲರಿಯನ್ನು ಮಣಿಪಾಲ ಪರ್ಕಳ ಹಿರಿಯರ ಕೈ ಇಟ್ಟೆ. ಇದನ್ನು ನಾನು ಇಲ್ಲಿ ರನ್ ಮಾಡ್ತಿದ್ದೇವೆ. ಅದರ ಮುಖಾಂತರ ನಾನು ಬಹಳಷ್ಟು ಅಂತ ಹೇಳಿದರೆ, ಯಾರು ಬಿದ್ದರು, ಯಾರು ಸತ್ರು, ಯಾರು ನೀರಿನಲ್ಲಿ ಕೊಳ್ತು ಹೋಗಲಿ ಅಥವಾ ಇದು ಹ್ಯಾಂಗಿಂಗ್ ಮಾಡಿ ಕೊಳ್ತು ಹೋಗಲಿ, ಅದನ್ನು ಎಲ್ಲ ಯಾವ ರೀತಿಯೂ ಕೂಡ ಪೊಲೀಸರ ಸಹಕಾರದೊಂದಿಗೆ ನಾನು ಅದನ್ನು ಇಲ್ಲಿವರೆಗೆ ನಾನು ನಿರ್ವಹಣೆ ಮಾಡ್ತಿದ್ದೇನೆ. ಅಂದರೆ ನಾವು ಕಷ್ಟಜೀವಿಗಳೇ. ನಾನು ನೋಡಿ ಊಟ ಗೀಟ ನನಗೆ ಈಗ ನಾನು ನಿನ್ನೆ ರಾತ್ರಿ ನೋಡಿ 12 ಗಂಟೆ ಒಬ್ಬರು ಬಿದ್ದಿದ್ದಂತೆ ಕರೆ ಬಂತು. ನಾನು ಹೋದೆ, ಅವನು ಕುತ್ತಿಗೆಗೆಲ್ಲ ಏನೋ ಚೈನ್ ಗೀನೆಲ್ಲ ಹಾಕಿಕೊಂಡು ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿದ್ದೆ. ಅವನನ್ನು ನಾನು ಸಾರ್ವಜನಿಕರ ಅವರು ಕೂಡ ನನಗೆ ರಕ್ಷಣೆ ಕೊಟ್ಟು ನಾನು ಆಸ್ಪತ್ರೆಗೆ ನಿನ್ನೆ ದಾಖಲಿಸಿದೆ ರಾತ್ರಿ 12 ಗಂಟೆಗೆ. ಅದನ್ನು ಯಾವ ಹೊತ್ತಿಗೂ ನಾನು ಅದನ್ನು ಅಲ್ಲ ಮಾಡೋದಿಲ್ಲ. ಅದಕ್ಕೋಸ್ಕರ ನಮಗೆ ದೇವರು ನನಗೆ ಒಂದು ಒಳ್ಳೆಯ ಒಂದು ಶಕ್ತಿ ಕೊಟ್ಟಿದ್ದಾನೆ, ಆರೋಗ್ಯವನ್ನು ನನಗೆ ಕೊಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ, ನಾನು ಮಾಡುವಂಥ ಸೇವೆಯನ್ನು ಜನರು ಗುರುತಿಸಿದ್ರೂ ಕೂಡ ದೇವರು ಗುರುತಿಸಿದರೆ ನಾನು ಸಂತೋಷಪಟ್ಟು ನಾನು ಇಂಥ ಕೆಲಸವನ್ನು ನಾನು ಇತ್ತೀಚೆವರೆಗೆ ನಾನು ಮಾಡ್ತಿದ್ದೇನೆ. ಸರ್, ಈಗ ಹಿಂದೂ ರುದ್ರಭೂಮಿಯಲ್ಲಿ ಸಾಕಷ್ಟು ಅನಾಥ ಶವಗಳದ್ದು ಅಂತ್ಯ ಸಂಸ್ಕಾರ ಮಾಡ್ತೀರಿ, ಮತ್ತೆ ನಿಮಗೆ ಎಲ್ಲಿದ್ರು ಕೂಡ ಕಾಲ್ಸ್ ಬರುತ್ತೆ. ಸೊ ಎಷ್ಟು ವರ್ಷದಿಂದ ಇದು, ಇವಾಗ 25 ವರ್ಷದಿಂದ ನೀವು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಇದು ಫಸ್ಟ್ ಶುರು ಆಗಿದ್ದು ಹೇಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಿಮ್ಗೆ ಈ ಸಮಾಜ ಸೇವೆಯತ್ತ ಮುಖ ಮಾಡಬೇಕು ಅಂತ ಅನ್ಸಿದ್ಯಾ ಅವಾಗ? ನಾನು ಈ ಪುಸ್ತಕ ಎಲ್ಲ ಕೊಡುವ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಒಬ್ಬರು ಬಿದ್ದರು. ಆ ಬಿದ್ದ ತಕ್ಷಣ ನನಗೆ ಏನು ಅದಕ್ಕೆ ತೋಚದೇ ಇರುವ ಕಾರಣ ಏನು ಮಾಡೋದು, ಆಂಬುಲೆನ್ಸ್ ಇಲ್ಲ, ರಿಕ್ಷಾದವರು ಹಾಕಲಿಕ್ಕೆ ಕೇಳುವುದಿಲ್ಲ. ಅದರ ನಂತರ ನಾನು ಅದು ತಳ್ಳುವ ಗಾಡಿಯಲ್ಲಿ ನಾನು ತಗೊಂಡೋಗಿ ಅವರನ್ನು ಆಸ್ಪತ್ರೆಗೆ ಹಾಕಿ, ಅದು ನನಗೆ ಮೂಲ ಕಾರಣ, ಅದು ನನಗೆ ಬೇಸ್ ಅಂತ ಹೇಳಿದ್ರೆ. ಅದರ ನಂತರ ನನಗೆ ಇದು ಬಂದು ಏನು ಆಂಬುಲೆನ್ಸ್ ಎಲ್ಲ ಕೊಟ್ಟರು. ಅದರ ನಂತರ ನಾನು ನಿರಂತರ ಯಾರು ಬೀಳಿ, ಈಗ ಕೊರೋನಾ ಸಂದರ್ಭದಲ್ಲಿ ನೀವು ಹೇಳಿ ನಂಬಲಿಕ್ಕಿಲ್ಲ, ಕೊರೋನಾ ಸಂದರ್ಭದಲ್ಲಿ 154 ಶವಗಳನ್ನು ನಾನು ಸಾರ್ವಜನಿಕರ, ನನ್ನ ತಾರತಮ್ಯ ಹೆಸರಿದ್ದಾರೆ ಅವರ ಜೊತೆಗೂ ಕೂಡ ನಾನು ಒಟ್ಟಾಗಿ ನಾವು ಮಾಡಿದೆ. ಯಾರೂ ಬರಲಿಲ್ಲ, ಮನೆಯವರು ಇದ್ದರೂ ಮನೆಯವರು ಬರುವುದಿಲ್ಲ. ಅದು ಒಂದು ಕಡೆಯಲ್ಲಿ ಹೀಗಾಯಿತು. ನನ್ನ ಆಫೀಸ್ನ ಪಕ್ಕ ಒಬ್ಬರು ಬಂಗಾರದ ಕೆಲಸ ಮಾಡೋರು 9ವರೆಗೆ ನನಗೆ ಕರೆ ಮಾಡಿದರು. ನಾನು ಮಣಿಪಾಲದಲ್ಲಿದ್ದೆ, ನಾನೀಗ ಬರ್ತೇನೆ ಅಂತ ಹೇಳಿದೆ. 20 ನಿಮಿಷ ಆಗ್ತದೆ ಬರೋವಾಗ, ಬರ್ತೇನೆ ಅಂತ ಹೇಳಿದೆ. ಆಯಿತು ಅಂತೆಲ್ಲ ಮನೆಗೆ ಹೋಗಿ ಅಲ್ಲಿ ಅವರ ರೂಮಿಗೆ ಹೋಗಿದೆ. ಇಷ್ಟ ಸಣ್ಣ ರೂಮ್. ಹೋಗುವಾಗ ಅವರು ಬಾಗಿಲು ತೆಗೆಯುವುದಿಲ್ಲ, ಲೈಟ್ ಉಂಟು, ಫ್ಯಾನ್ ಉಂಟು. ಮತ್ತು ಅವರ ಓನರ್ ಹತ್ರ ಕೇಳಿದೆ, ಅವರು ಏನು ಬಾಗಿಲು ತೆಗೆಯುವುದಿಲ್ಲ, ಎಲ್ಲಿ ಹೋಗಿದ್ದಾರೆ, ಇಲ್ಲ ಅವರು ಹಾಗೆ ಅವ್ರಿಗೆ ಇದ್ರೂ ತೆಗೆಯುವುದಿಲ್ಲ, ಹಾಗೆ ಹೇಳಿದ್ರು. ನನಗೆ ಸ್ವಲ್ಪ ಡೌಟ್ ಬಂತು. ನಾನೆಂತ ಮಾಡಿದೆ, ಪೊಲೀಸ್ ಇಲಾಖೆಗೆ ತಿಳಿಸಿದೆ. ಇಲಾಖೆ ಅವರು ಬಂದು ನೋಡುವಾಗ ಅವನು ಬಾಗಿಲು ದೂಡುವಾಗ ಆ ಬಾಗಿಲಿನ ಬದಿಯಲ್ಲೇ ಬಿದ್ದು ಪ್ರಾಣ ಎಳಿತಿದ್ದಾನೆ. ಅದು ನಾವು ಕೂಡಲೇ ತಕ್ಷಣ ಹಿಡಿಲಿಕ್ಕೆ ಯಾರಾದ್ರು ಬರ್ತಾರೆ, ಯಾರು ಬರ್ತಾರೆ, ಕೊರೋನಾ. ಅದಂದರೆ ಇಲ್ಲಿ ನನಗೆ ಒಂದು ನಶೀಬ್ ನೋಡಿ, ಈ ನಗರಸಭೆಯ ಏನು ಕಸ ವಿಲೇವಾರಿ ಮಾಡ್ತಾರೆ ಅವರು ಆ ಹೊತ್ತಿಗೆ ಅಲ್ಲಿ ಬಂದರು. ಅವರ ಜೊತೆ ಸೇರಿ ನನ್ನ ಆ್ಯಂಬುಲೆನ್ಸಲ್ಲಿ ಅವರನ್ನು ಕಟ್ಟಿ ಅಲ್ಲಿ ಹಾಕಿದ್ದೆವು. ಆಸ್ಪತ್ರೆಗೆ ತಲುಪುವಾಗ ಅವನು ಸತ್ತು. ಯಾಕಂದರೆ ಅವನು ಯಾವ ಪರಿಸ್ಥಿತಿಯಿಂದ, ಮನೆಯೆಲ್ಲ ಇದು ಬಂಗಾರದ ಎಲ್ಲ ಇತ್ತು,
ಅದಕ್ಕೆ ಮತ್ತೆ ಏನು ಮಾಡಿದೆ, ಮನೆಯವರಿಗೆ ತಿಳಿಸಿದೆ. ಮನೆಯವರು ಎಲ್ಲ ಇದ್ದಾರೆ, ನಾವು ಬರೋದಿಲ್ಲ, ನೀವು ಬೇಕಾದ್ರೆ ಮಾಡಿ. ಮದುವೆ ಆಗಲಿಲ್ಲ ಅವರಿಗೆ. ಅಣ್ಣ, ತಮ್ಮ, ತಾಯಿ ಹೇಳಿದರು, ಈಗ ಕೊರೋನಾ ಅಲ್ಲ, ನಾವು ಹೇಗೆ ಬರೋದು. ಒಬ್ಬ ಅಣ್ಣ ಹೇಳ್ತಾನೆ, ನಾನು ಮುಂಬೈಲಿದ್ದೇನೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಹಾಗೆ ನೀವು ಬರೆದು ಕೊಡಬೇಕು, ನಾನೇ ಮಾಡಬೇಕಂತ ಬರೆದು ಕೊಡುವಾಗ ಮತ್ತೆ ಸ್ಮಶಾನಕ್ಕೆ ಹೋಗಿ ಅದಕ್ಕೆ 2,500 ರೂಪಾಯಿ ಆಗ್ತದೆ. ಅವರ ಸಮಾಜದವರೇ ಕೊಟ್ಟರು, ಅವರು ಕೊಡಲಿಲ್ಲ. ಅವರ ಬಂಗಾರ ಏನು ಕೆಲಸ ಮಾಡ್ತಾರೆ, ಅವರ ಸಮಾಜದವರು 2,500 ಕೊಟ್ಟರು. ಅವರು ಕೊಟ್ಟು ಫೋನ್ ಮಾಡಿ ಹೇಳ್ತಾರೆ ಮನೆಯವರು, ಅದರ ಬೂದಿ ಸ್ವಲ್ಪ ತೆಗ್ದಿಡಿ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ನೋಡಿ ಅಮ್ಮ, ನೀವು ಹೆಣವನ್ನೇ ನೀವು ಬೇಡ ಹೇಳಿದ್ರಿ, ಬೂದಿಯಲ್ಲಿ ಈಗ ಹೆಣಕ್ಕಿಂತ ಜಾಸ್ತಿ ಇರೋದು ಬೂದಿಯಲ್ಲಿ ಪವರ್. ನೀವು ಅದನ್ನು ಎಂತ ಮಾಡ್ತೀರಿ ಕೇಳಿ, ಸುಮ್ಮನೆ ನಾವು ಕೊಡ್ತೇವೆ, ನಿಮ್ಮ ಕಾರ್ಯಕ್ಕೆ ನಾವು ಅಡ್ಡಿ ಬರೋದಿಲ್ಲ ಅಂತೇಳಿ ಮತ್ತೆ ಆ ಬೂದಿಯನ್ನು ಕಟ್ಟಿ ಅವರಿಗೆ ನಾನು ತೋರಿಸಿದೆ. ಅಂಥ ಕಷ್ಟ ಕೊರೋನಾದ ಸಂದರ್ಭದಲ್ಲಿ ಭಾಳಷ್ಟು ಆಗಿದೆ. ಹೇಳಿದ್ರೆ ಅದು ಮನೆಯವರು ಬರದಿದ್ದ ಕಾರಣ ನನಗೆ ಇದಾದ. ಯಾಕಂತ ಹೇಳಿದ್ರೆ ಯಾವ ರೀತಿಯ ಕಾಯಿಲೆಯಲ್ಲಿ ಅವರು ಸತ್ತಿರ್ತಾರೆ. ನಮ್ಮದು ಎಲ್ಲ ಏನು ಗೊತ್ತಂಡ, ಬಾವಿಗೆ ಬಿದ್ದದ್ದು, ಕೆರೆಗೆ ಬಿದ್ದದ್ದು ತಗೊಂಡು ಹೋಗುವಾಗ ನಮಗೆ ಒಂದೊಂದು ಸಾರಿ ಈ ಗಾಡಿಯಲ್ಲಿ ಹೋಗುವಾಗ ಗಾಡಿ ಸೈಡ್ ಎಳೆಯುದು, ಅಂದರೆ ಅದು ಯಾವ ರೀತಿಯಲ್ಲಿ ಇರ್ತದೆ ನಮಗೆ ಗೊತ್ತಾಗುತ್ತಿಲ್ಲ. ಸೈಡ್ ಎಳೆಯುದು ಕೆಲವು ಸರಿ ನಾನು ಎಳೆದು ಚಕ್ರದ ಹೊಡೆದುಂಟು, ಪಂಚರ್ ಆಗಿದೆ ಅಥವಾ ಗಾಳಿ ಕಡಿಮೆ ಆಗಿದೆ ಅದು ನೋಡುವಾಗ ಏನು ಈ ಯಾರ್ಯಾರು ಸತ್ತವರದ್ದು ಅದು ಸ್ವಲ್ಪ ಏನಾದರೂ ಇರ್ತಂತ ಹೇಳಿ ಹಿರಿಯರು ಹೇಳ್ತಿದ್ದ ನೆನಪು. ಮತ್ತೆ ನಾನು ಅದನ್ನು 154 ಹೆಣಗಳ ಅಂತ್ಯ ಸಂಸ್ಕಾರವನ್ನು ನಾನು ಚೇಂಪಿ ಸ್ವರ್ಣ ನದಿಯಲ್ಲಿ ಅದನ್ನು ಈ ನಮ್ಮ ಅರ್ಹತೆ ಭಟ್ರ ಹತ್ರ ನಾನು ನಾರಾಯಣ ಬಲಿ, ನಾರಾಯಣ ಹೋಮ, ತಿಲೋಹೋಮ ಎಲ್ಲ ಮಾಡಿದ. ಅದರ ನಂತರ ಸರಿ ಉಂಟು. ಈಗ 400ಕ್ಕೆ ಬಂದು ನಿಂತಿದೆ. 400ಕ್ಕೆ ಬಂದಿದ್ದು ಈಗ ಸ್ವಲ್ಪ ಅದರದ್ದು ಚಲಾವಣೆ ಸ್ವಲ್ಪ ಸೈಡಿಗೆ ಹೋಗ್ತಾ ಉಂಟು. ಅದನ್ನು ಮಾಡ್ತೇನೆ. ಅದಕ್ಕೆ ತುಂಬ ಖರ್ಚಿದೆ. ಆ ಖರ್ಚನ್ನು ನಮಗೆ ಯಾರಾದರೂ ಭರಿಸ್ತಾರೆ, ಅದಕ್ಕೆ ಬೇರೆ. ಆದರೂ ಕೂಡ ನಾನು ನನ್ನ ಸೈಡ್ ಇಳಿತದೆ, ಮುಂದೆ ಇಳಿತದೆ, ನಾನು ಅದನ್ನು ಬಿಡಲಿಲ್ಲ. ಆದರೂ ಕೂಡ ನಾನು ಅದು ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಭಾಳಷ್ಟು ಈಗ 400 ಆಯಿತು. ಈಗ ಸಾಧಾರಣ ಮನೆಯ ಶವವು ಸಾಧಾರಣ ಒಂದು 20,000ಕ್ಕಿಂತ ಮಿಕ್ಕಿ ನಾನು ಮನೆಯ ಶವವನ್ನು ಮನೆ ಬೀಡಿನಗುಡ್ಡೆ, ಮಲ್ಪೆ, ಉದ್ಯಾವರ, ಕಟ್ಪಾಡಿ 4 ಕಡೆಗೆ ನನ್ನ ಒಂದು ಇದನ್ನು ಕೊಟ್ಟಿದ್ದೇನೆ ಇಷ್ಟವರೆಗೆ. VNR Gold. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೃಹೋಪಯೋಗಿ ವಸ್ತುಗಳು ಇದೀಗ ಒಂದೇ ಸೂರಿನಡಿ. ಅಗರಿ ಎಂಟರ್ಪ್ರೈಸಸ್ ಉತ್ಕೃಷ್ಟ ಗುಣಮಟ್ಟದ ಕಂಪನಿಗಳ ಎಲ್ಲ ಶ್ರೇಣಿಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಏರ್ ಕಂಡೀಷನರ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಡೈನಿಂಗ್ ಸೆಟ್, ಸೋಫಾ ಸೆಟ್, ಬೆಡ್, ಕಪಾಟುಗಳ ಖರೀದಿಗೆ ಬೆಸ್ಟ್ ಸೆಲೆಕ್ಷನ್. ಅತ್ಯಾಧುನಿಕ ವಸ್ತುಗಳು ಕೈಗೆಟುಕುವ ದರದಲ್ಲಿ ಲಭ್ಯ. ನಗುಮುಖದ ಸೇವೆಯೊಂದಿಗೆ ಹೋಮ್ ಡೆಲಿವರಿ, ರಿಯಾಯಿತಿ ದರದ ಜೊತೆಗೆ ಆಕರ್ಷಕ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಿ. ಇಂದೇ ಭೇಟಿ ನೀಡಿ ಅಗರಿ ಎಂಟರ್ಪ್ರೈಸಸ್. ಇದು ಮನೆಯ ಸುಖದ ಐಸಿರಿ. A happy tomorrow begins with a healthy today. AJ Hospital, Mangalore, bringing quality comprehensive healthcare to our patrons under one roof. With 24/7 services of emergency care, laboratory services and radiology department, we are constant partners in your healthcare journey. As medical and surgical leaders, we undertake a wide variety of treatment from trauma care, rehabilitation to cosmetic surgeries, from cancer care to cardiovascular care, and from nephrology to gastroenterology. Modern diagnostic technology like PET-CT enable the early treatment of cancer, heart, kidney and brain diseases, while state-of-the-art treatment technology like robotic surgery is critical in delivering precision and high standards of healthcare. AJ Hospital, Mangalore, your trusted healthcare partner, always. ಮಣಿಪಾಲ್ ಆರೋಗ್ಯ ಕಾರ್ಡ್ ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ, ವಿಶ್ವಾಸಾರ್ಹ ಸೇವೆ.
ಹಲವಾರು ವರ್ಷಗಳಿಂದ ಉತ್ತಮ ಆರೋಗ್ಯದ ಭರವಸೆ ನಿಮಗೂ ಹಾಗೂ ನಿಮ್ಮವರಿಗೂ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗಳಲ್ಲಿ ಹಾಗೂ ಕಟೀಲಿನ ದುರ್ಗ ಸಂಜೀವನಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಶೇಷ ರಿಯಾಯಿತಿ ಪಡೆದುಕೊಳ್ಳಿ. ಹೊರರೋಗಿ ವಿಭಾಗದಲ್ಲಿ ತಜ್ಞ ವೈದ್ಯರ ಜೊತೆ ಸಮಾಲೋಚನೆಗೆ 25% 50% ವರೆಗೆ ರಿಯಾಯಿತಿ. ಪ್ರಯೋಗಾಲಯ ಪರೀಕ್ಷೆಗಳಿಗೆ 20% ರಿಯಾಯಿತಿ. ರೇಡಿಯೋಲಜಿ ಪರೀಕ್ಷೆಗಳಿಗೆ 20% ರಿಯಾಯಿತಿ. ಹೊರರೋಗಿ ಕಾರ್ಯವಿಧಾನಗಳ ಮೇಲೆ 10% ರಿಯಾಯಿತಿ ಹಾಗೂ ಔಷಧಿಗಳಿಗೆ 10% ವರೆಗೆ ರಿಯಾಯಿತಿ ಪಡೆದುಕೊಳ್ಳಿ. ಒಳರೋಗಿಗಳಾಗಿ ದಾಖಲಾದಲ್ಲಿ ಜನರಲ್ ಹಾಗೂ ಸ್ಪೆಷಲ್ ವಾರ್ಡ್ ವಿಭಾಗಗಳ ಮೇಲೆ ವಿಶೇಷ ರಿಯಾಯಿತಿಯನ್ನು ಕೂಡ ಪಡೆದುಕೊಳ್ಳಿ. ನಿಮ್ಮ ಕುಟುಂಬದ ಆರೋಗ್ಯ ಸೇವಾ ಅಗತ್ಯತೆಗಳಿಗಾಗಿ ಹಿಂದೆ ನೋಂದಾಯಿಸಿಕೊಳ್ಳಿ. ಅರ್ಜಿ ಹಾಗೂ ಕಾರ್ಡ್ಗಾಗಿ ಸಂಪರ್ಕಿಸಿರಿ. ಐಶ್ವರ್ಯಕ್ಕಾಗಿ ಎಲ್ಲರೂ ಪೂಜೆ ಮಾಡುವ ಈ ಸಂದರ್ಭದಲ್ಲಿ ಲಲಿತಾದಿಂದ ಶ್ರಾವಣಕ್ಕಾಗಿ ಪ್ರತ್ಯೇಕ ಆಫರ್. ಎಲ್ಲ ಚಿನ್ನದ ಆಭರಣಗಳಲ್ಲೂ ವೇಸ್ಟೇಜ್ ಮೇಲೆ 1% ಕಡಿಮೆ. ಡೈಮಂಡ್ ಜ್ಯುವೆಲ್ರಿಗೆ ಕ್ಯಾರೆಟ್ಗೆ 5,000 ಕಡಿಮೆ. ಇದು ನಿಮ್ಮ ಲಲಿತಾ ಜ್ಯುವೆಲ್ರಿ ಅವರ ಆಫರ್. ಈ ಆಫರ್ ನ ಬೇರೆ ಶೋರೂಮ್ ನೊಂದಿಗೆ ಆಫರ್ ನ ಕಂಪೇರ್ ಮಾಡಿ ನೋಡಿ. ಆಭರಣಗಳನ್ನ ಹೀಗೆ ತಗೋಬೇಕು. ಹಣವನ್ನ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಾ ಅಂತ ನನಗ್ ಗೊತ್ತು ರೀ. ಜ್ಞಾಪಕ ಇಟ್ಕೊಳ್ಳಿ, ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. Mata Builders proudly presents Sai Mata Garden in Surathkal, Mata Jyoti and Mata Shabari Residency NH66 Mukka, Mata Nandini Residency Pakshikere, Mata Ganga Residency Padmanur Kinnigoli, Mata Sushiganga Residency NH66 Mulki, Mata Residency and Mata Guru Residency NH66 Padubidri. Just pay ₹50,000 to book your dream home. Avail the benefits under Pradhan Mantri Awas Yojana and get interest subsidy up to ₹2.67 lakhs. Budget flats available from 18 lakhs onwards. For booking, contact Mata Builders. ಪಾರಂಪರಿಕ ಮದುವೆ ಖರೀದಿಗೆ ಶ್ರೇಷ್ಠ ಆಯ್ಕೆ ಎಂಪಿ ಸಿಲ್ಕ್ಸ್. ಎಲ್ಲ ರೀತಿಯ ಡ್ರೆಸ್ ಮೆಟೀರಿಯಲ್ಸ್, ಮದುವೆ ರೇಷ್ಮೆ ಸೀರೆಗಳು, ಮಕ್ಕಳ ಬಟ್ಟೆಗಳು ಹಾಗೂ ಎಲ್ಲ ರೀತಿಯ ಉಡುಪುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ನೀಡಿ. ಎಂಪಿ ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟೆ, ಮಂಗಳೂರು. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja and Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.
ಪಕ್ಕದ ಮನೆಗೆ ಫ್ರೆಶ್ ಆಗಿ ಬಂದಿರೋರು. ಮೈಸೆಲ್ಫ್ ಪರಮೇಶ್. ಮೈಸೆಲ್ಫ್ ಪಂಕಜ. ದಿಸ್ ಇಸ್ ಫಾರ್ ಯೋರ್ ಸೆಲ್ಫ್. ಪ್ಲೀಸ್ ಟೇಕ್. ಅದೇ ಗಾಳಿ ಅದೇ ನೀರು. ನೀವು ಮಾತ್ರ ಬೀನ್ಸ್, ನಾವು ಬೂದ್ ಗುಂಬಳ. ಹೌ ಮೇಡಮ್? ಮೇಡಮ್, ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಅವ್ರು ಯಾರು? ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಅದರ ಜೊತೆಗೆ ನೀವು ಪ್ರಾಣ ಇಲ್ಲದ ದೇಹಗಳಿಗೆ ಮುಕ್ತಿಯನ್ನ ಹೇಗೂ ಕೊಡ್ತೀರಿ, ಅದರ ಜೊತೆಗೆ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ದೀರಿ. ಅದು ಕೂಡ ಪ್ರತಿಯೊಂದು ಪ್ರತಿಭಟನೆ ಕೂಡ ತುಂಬಾ ವಿನೂತನ ಶೈಲಿಯಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಹೇಳ್ಬೇಕಾದ್ರೆ, ಇಲ್ಲಿ ಉಡುಪಿಯಲ್ಲಿ ಒಂದು ರಸ್ತೆಯಲ್ಲಿ ಬಹಳಷ್ಟು ಹೊಂಡ ಬಿದ್ದು ನೀರು ತುಂಬಿ ಯಾರೂ ನೋಡದೇ ಇದ್ದಾಗ ಕೂಡ ನೀವೊಂದು ಕಾವಿ ಬಟ್ಟೆಯನ್ನ ತೊಟ್ಟು ಅದರಲ್ಲಿ ಉರುಳು ಸೇವೆಯನ್ನ ಮಾಡಿ ಆ ರೀತಿಯ ಒಂದು ವಿನೂತನ ಪ್ರತಿಭಟನೆಯನ್ನ ಮಾಡಿದಿರಿ. ಸೊ ಇದಕ್ಕೆಲ್ಲ ಇದು ಮಾಡ್ಬೇಕಾದ್ರೆ ಈಗ ನಾವು ಸಾಮಾನ್ಯ ಜನರು ಇದನ್ನ ನೋಡ್ಬೇಕಾದ್ರೆ ಬಹುಶಃ ಅನ್ಸುತ್ತೆ, ಇದೇನಪ್ಪ ಹುಚ್ಚಿನ ತರ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡಿದ್ರೆ ಇದು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದ್ರೆ ನಾವು ಕೇಳುವಂತಹ ಮಾತಿದು ಆ ತರ ಕಮೆಂಟ್ಗಳು ಬಂದಾಗ, ಈ ಕಮೆಂಟ್ಸ್ ಬಂದಾಗ ನಿಮ್ಗೆ ಎಲ್ಲಾದ್ರೂ ಬೇಜಾರಾಗಿದ್ದಿದ್ಯಾ? ಈ ಇಂದ್ರಾಳಿಯಲ್ಲಿ ಬಹಳಷ್ಟು ಸಮಸ್ಯೆ ಬಂತು. ರೈಲ್ವೆ ಬ್ರಿಡ್ಜ್ ಅಲ್ಲಿ ಎರಡೂ ಸೈಡಲ್ಲಿ ಕೂಡ ರಸ್ತೆ ಹೋಗಲಿಕ್ಕೆ ಕಲ್ಲು ಮಣ್ಣು ಎಲ್ಲ ಇತ್ತು, ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ದಿನಂಪ್ರತಿ ಆಕ್ಸಿಡೆಂಟ್ ಆಗ್ತಿತ್ತು. ಅದರ ನಂತರ ನಾನು ಎಂತ ಮಾಡಿದಿಲ್ಲ, ಆಕ್ಸಿಡೆಂಟ್ ಆಗುವಾಗ ಏನು ಮಾಡೋದಿಲ್ಲ, ಇಳಿಜಾರು ಉಂಟು, ಅಲ್ಲಿಗೆಲ್ಲ ಕೆಸರು, ಮಳೆಗಾಲಕ್ಕಂತೂ ಆ ಕೆಸರು ತುಂಬಿ ಹೋಗಲಿಕ್ಕೆ ಆಗುದಿಲ್ಲ. ಆವಾಗ ನನಗೆ ಒಂದು ಹೊಳಿತು, ಎಂತ ಮಾಡೋದು ನಮ್ಮ ದೃಷ್ಟಿಯಿಂದ ನನ್ನ ಇದು ಅನಿಸಿದ್ದು, ನಾನು ಸಾಯಿಬಾಬನ ಥರ ಅಂತ ಹೇಳ್ತಾರೆ, ಹಾಗಿರೋ ಸಾಯಿಬಾಬನ ಥರನೇ ಕೇಸರಿ ಬಟ್ಟೆ ಹಾಕಿಕೊಂಡು, ಯಾಕೆ ಕೇಸರಿ ಬಟ್ಟೆ ಹಾಕಿದೆ ಅಂತ ಹೇಳಿದ್ರೆ ನಾನು ಸತ್ಯ ಸಂಗತಿ ಹೇಳೋದು, ಯಾಕೆಂತ ಹೇಳಿದರೆ ಆವಾಗ ಒಂದು ಕೇಸರಿ ಮಯ ಜಾಸ್ತಿ ಇತ್ತು. ಇಲ್ಲ ನನಗೆ ಏನೋ ತೊಂದರೆ ಮಾಡ್ಬೋದಾ ಎಂಬ ದೃಷ್ಟಿಯಿಂದ ನಾನು ಕೇಸರಿ ಬಟ್ಟೆ ಹಾಕಿಕೊಂಡು ಅಲ್ಲಿ ಉರುಳಾಡಿದೆ. ಉರುಳಾಡಿದ ನಂತರ ಅದು ಬಹಳಷ್ಟು ಗಮನ ಸೆಳೆಯಿತು ಅಂತ ಹೇಳಿದ್ರೆ, ಅದು ಬಹಳಷ್ಟು ಗಮನ ಸೆಳೆಯಿತು. ನಾನು 15 ದಿವಸ ನಾನು ಮೈಯೆಲ್ಲ ತುರಿಸೋದಕ್ಕೆ ನನಗೆ ಅದು ಕೆಸರು ಯಾವ್ಯಾವ ಥರದ ಗಾಡಿ ಹೋಗುವಂಥದ್ದು ಅದು ನಾನು ಅದಕ್ಕೆ ಗಮನ ತಗೊಳ್ಳಲಿಲ್ಲ. 15 ದಿವಸ ನನಗೆ ಎಲ್ಲ ಮೈ ತುರಿಸುವಂಥದ್ದು ಅಭ್ಯಾಸ ಬಂತು. ಅದೇನು ಅದನ್ನು ನಾನು ಆಸ್ಪತ್ರೆಗೆ ಏನು ಯಾರ ಹತ್ರ ಹೇಳಿಕ್ಕೆ ಹೋಗಲಿ, ಯಾಕೆ ಹೇಳಿದರೆ ಇವನೇ ಪ್ರಚಾರಕ್ಕೆ ತಗೊಳ್ತಾನೆ ದೃಷ್ಟಿಯಿಂದ ನಾನು ಯಾರಿಗೂ ನಾನು ಹೇಳಿಕ್ಕೆ ಹೋಗಲಿಲ್ಲ. ಅದನ್ನು ಗಮನ ಹರಿಸಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ಮೇಡಮ್ ಇದ್ರು ಅವಾಗ, ಅವರು ಅದನ್ನು ನೋಡಿ 1 ತಿಂಗಳಲ್ಲಿ ನಾನು ಮಾಡುತ್ತೇನೆ ಅಂತ ಹೇಳುವಾಗ 1 ತಿಂಗಳಲ್ಲಿ ಆ ರೈಲ್ವೆ ಬ್ರಿಡ್ಜನ್ನು ಮಾಡಿದ್ದಾರೆ, ಒಂದು ಲೈನ್ ಮಾತ್ರ. ಈಗ ಅದೇ ಲೈನ್ ಇನ್ನೊಂದು ಲೈನಲ್ಲಿ ಈಗ ಅದೇ ವ್ಯವಸ್ಥೆ ಆಗ್ತಾ ಉಂಟು. ದಿವಸ ಜನರು ಸಾವನ್ನಪ್ಪುತ್ತಾರೆ. ಮತ್ತು ದಿನನಿತ್ಯ ಕೈಕಾಲು ಮುರಿಯುವಂಥದ್ದು ಬಹಳಷ್ಟಿದೆ. ಅದನ್ನು ಗಮನ ಹರಿಸಿ ನನ್ನದು ನಾಗರಿಕ ಸಮಿತಿ ಅಂತ ಹೇಳಿದರೆ, ನಾಗರಿಕರಿಗೆ ಏನಾದ್ರು ತೊಂದರೆ ಆದರೆ ನಾವು ಅವರಿಗೆ ಒಂದು ಹೆಲ್ಪ್ ಮಾಡುವಂಥ ಕೆಲಸ. ಯಾಕಂದರೆ ಒಬ್ಬರಿಂದ ವೈಯಕ್ತಿಕವಾಗಿ ನಮ್ಮ ಹತ್ರ ಇಲ್ಲ, ಒಬ್ಬನಿಂದ 1000 ಜನಕ್ಕೆ ತೊಂದರೆ ಆಗ್ತದೆ ನಾನು ಹೋಗ್ತೇನೆ, ಅವನಿಂದ ಅವರ ಮನೆಗೆ ಜಾಗಗಳಿಗೆ ನಾನು ಅದಕ್ಕೆ ಅನ್ವಯ ಇಲ್ಲ. ಅದಕ್ಕೆ ಅಂತ ಬಹಳಷ್ಟು. ಅದು ಅಲ್ಲದೆ ನಮ್ಮ ಟೈಗರ್ ಸರ್ಕಲ್ ಮಣಿಪಾಲದಲ್ಲಿ ಅಲ್ಲಿ KMC ಆಸ್ಪತ್ರೆ ಇದೆ. ಆ ಆಸ್ಪತ್ರೆ ಬರುವಂಥ ರೋಗಿ ಹತ್ತು ಒಟ್ಟಿ ಬರುವಾಗಲಿ ಎಲ್ಲ ಅಲ್ಲಿ ಕೆಸರು ತುಂಬಿ ಅಲ್ಲಿ ಹೊಳೆ ಥರ ಆಗು ಎಲ್ಲರೂ ಅದನ್ನು ನೋಡಿದ್ರು. ಡ್ರೈನೇಜಿನ ಅಲ್ಲಿ ಕೂಡ ಅಲ್ಲಿ ಹೋಟೆಲ್ದೆಲ್ಲ ಬರ್ತಿತ್ತು. ಎಂತ ಮಾಡೋದು ಆಲೋಚನೆ ಮಾಡುವಾಗ ನಾನೇನು ಮಾಡಿದೆ, ಏನಾದರೂ ಇದಕ್ಕೆ ಮಾಡಬೇಕಂತ ಉಪಾಯ ಉಳಿತು. ಅದರಲ್ಲಿ ಉರುಳು ಸೇವೆ ಮಾಡಿದರೆ ಹೇಗೆ, ಮಡಸ್ನಾನ ಮಾಡಿದರೆ ಹೇಗೆ ಎಂಬ ದೃಷ್ಟಿಯಿಂದ ನಾನು ಉರುಳು ಪ್ರತಿಭಟನೆ ಅಂತ ಹೇಳಿ ಅಲ್ಲಿ ಮಾಡಿದೆ. ಅದರಲ್ಲಿ ಬಹಳಷ್ಟು ನನಗೆ ತೊಂದರೆ ಆಯಿತು ಅಂತ ಹೇಳಿದರೆ, ಎಲ್ಲ ದೇಹಕ್ಕೆ ಎಲ್ಲ ಅದು ನೀರೆಲ್ಲ ಉಕ್ಕಿ ಏನೇನಾಗಿತ್ತು ಅದು ಕೂಡ ನಾನು ಹೇಳಿಕ್ಕೆ ಬರೋದಿಲ್ಲ. ಅದನ್ನು ಕೂಡ ಕಂಡು ನಮ್ಮ ಯಾರು ಜಿಲ್ಲಾಧಿಕಾರಿ ಅವರು ಫಸ್ಟಿಗೆ ಕಾಂಕ್ರೀಟ್ ಹಾಕಿದೆ ಅಲ್ಲಿ. ಅದರ ನಂತರ ಈಗ ಮಲ್ಪೆ ಟು ತೀರ್ಥಹಳ್ಳಿ ಏನು ಕಾಂಕ್ರೀಟ್ ಆಗ್ತದೆ, ಅದು ಮೊನ್ನೆ ನಾವು ಪ್ರತಿಭಟನೆ ಮಾಡಿದ ಕಾಂಕ್ರೀಟು ಈಗಲೂ ಇದೆ.
ಅದನ್ನು ಒಂದು 3-4 ಕಡೆಯಲ್ಲಿ, ಅದೇ ಒಂದು ಮಣಿಪಾಲ ಸ್ಟೇಷನ್ ಹತ್ರ, ಟೈಗರ್ ಸರ್ಕಲ್, ಸಿಂಡಿಕೇಟ್ ಸರ್ಕಲ್, ಅಲ್ಲಿ 3-4 ಕಡೆಯಲ್ಲಿ ಅವರು ಕಾಂಕ್ರೀಟನ್ನು, ಅದು ತೀರಾ ಹದಕೆಟ್ಟಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ. ಅದೂ ಅಲ್ಲದೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ, ಅಲ್ಲಿ ಹೊಂಡ ಗಿಂಡೆ ಅಂತ ಹೋಗಿ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ರೈಲು ಬರುವವರಿಗೆ ತಕ್ಷಣ ಹೋಗ್ಬೇಕಂದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ನಾನು ಒಂದು ಗರ್ಭಿಣಿ ಮಹಿಳೆಯನ್ನು, ಅಂದರೆ ಹುಡುಗನೇ ಗರ್ಭಿಣಿ ಥರ ಮಾಡಿಕೊಂಡು 5 ಮಕ್ಕಳ ಹೆರಿಗೆ ಮಾಡುವಂಥ ಒಂದು ಕಾನ್ಸೆಪ್ಟ್ ಮಾಡಿದೆ. 5 ಮಕ್ಕಳ ಹೆರಿಗೆ ಆಗುವಂಥದ್ದು. ಹೆರಿಗೆ ಅಲ್ಲೇ ರಸ್ತೆಯಲ್ಲಿ ಹೋಗುವಾಗ ಹೆರಿಗೆ ಆಗೋದು, ಡಾಕ್ಟರ್ ಬರೋದು, ಅದನ್ನು ನೋಡೋದು, ಚೆಕ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ, ಈ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆಗೆ ಹೋಗೋರು, ಅವರು ರೈಲಲ್ಲಿ, ಟ್ರೈನಲ್ಲಿ ಅವರ ಊರಿಗೆ ಆಸ್ಪತ್ರೆಗೆ ಹೋಗುವವರು ಆ ಮಧ್ಯದಲ್ಲೇ ತೋಡಿಗೆ ಅದು ಗಾಡಿ ಹೋಗುವಾಗ ಬಿದ್ದು ಅದು ಅಲ್ಲೇ ಹೆರಿಗೆ ಆಯಿತು ಎಂಬ ದೃಷ್ಟಿಯಿಂದ ಅದನ್ನು ಮಾಡಿದೆ. ಅದನ್ನೂ ಕೂಡ ಮನಗೊಂಡು ಅಲ್ಲಿಗೆ ಕಾಂಕ್ರೀಟ್ ಕೂಡ ಮಾಡಿದ್ದಾರೆ. ಆ ಕಾಂಕ್ರೀಟನ್ನು ಈಗ ನಾನು ಅದನ್ನು ನಿಲ್ಲಿಸಿದ್ದೇನೆ. ಯಾಕಂತ ಹೇಳಿದ್ರೆ 1.5 ಕೋಟಿ ಕಾಮಗಾರಿ ಅದು. ಆ ಕಾಮಗಾರಿಯನ್ನು ಮಾಡಿದ್ದು ಕಳಪ ಕಾಮಗಾರಿ ಆಗಿದೆ. ಅದು ಕ್ರ್ಯಾಕ್ ಎಲ್ಲ ಆಗಿ ಅದನ್ನು ಕೂಡ ಮೊನ್ನೆ ಲೋಕಾಯುಕ್ತ ಅವರು ಬಂದು ಅದನ್ನು ಸಮೀಕ್ಷೆ ಮಾಡಿದ್ದಾರೆ. ಅದು ಏನಾಗಿದೆ ಅಂತ ನೋಡಬೇಕಿದೆ. ಅದನ್ನು ಕೂಡ ಅಂಥ ರೀತಿಯಲ್ಲಿ ಕೂಡ ಕಳಪ ಕಾಮಗಾರಿ ಮಾಡುವಂಥ ಕಾಂಟ್ರಾಕ್ಟರ್ದಾರರು ಇದ್ದಾರೆ. ಹಾಗಿರುವಾಗ ನಾವು ಪ್ರತಿಭಟನೆಗೆ ಅಷ್ಟು ವ್ಯಾಲ್ಯೂ ಇರುವಾಗ ಇವರು ಈ ರೀತಿ ಮಾಡಬಾರ್ದು ಎಂಬ ನನ್ನ ಪ್ರಶ್ನೆ. ಹಾಗೂ ಅದನ್ನು ಕೂಡ ಬಹಳಷ್ಟು ನಾನು ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಲೆಕ್ಕಮಿತಿ ಇಲ್ಲ. ಅದನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ಜನರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ನಾನು ಮಾಡ್ತಿದ್ದೇನೆ. ಜನನಾಯಕರು ನಮ್ಮ ಹತ್ರ ಇದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ನಾವು ಯಾವುದೇ ನಮ್ಮ ಸ್ವಂತದಲ್ಲಿ ನಾವು ಯಾವ್ದು ಪ್ರತಿಭಟನೆ ಅಥವಾ ಏನಾದ್ರೂ ಒಂದು ಕಾರ್ಯ ಮಾಡ್ಲಿಕ್ಕೆ ಅಂತ ಹೊರಟ್ರೆ ಬಹುಶಃ ಜನರ ಕಣ್ಣಲ್ಲಿ ಜನಪ್ರತಿನಿಧಿಗಳು ನೆಗೆಟಿವ್ ಶೇಡ್, ಅಂದ್ರೆ ಒಂಥರ ವಿಲನ್ ಅಥವಾ ಏನೋ ಅಪರಾಧ ಮಾಡುವ ಹಾಗೆ ಒಂದು ಬಿಂಬಿಸಲಾಗುತ್ತೆ ಅನ್ನೋ ಒಂದು ಮಾತಿದೆ. ಹಾಗಿರ್ಬೇಕಾದ್ರೆ ನಿಮಗೆ ಯಾವ್ದಾದ್ರು ಜನನಾಯಕರಾಗಿರ್ಬೋದು ಹೆಸರು ಹೇಳುವಂತದ್ದು ಬೇಡ, ಇಲ್ಲಿಂದ ಏನಾದ್ರೂ ಬೆದರಿಕೆ ಕರೆಗಳು ಬರುವಂತದ್ದು ಆತರ ಏನಾದ್ರೂ ಮಾಡುವಂತದ್ದು ಒಂದು ಏನಾದ್ರೂ ಭಯ ನಿಮ್ಮಲ್ಲಿ ಸೃಷ್ಟಿಯಾಗಿತ್ತೆ ಎಲ್ಲಾದ್ರೂ? ನನಗೆ ನೋಡಿ, ದೇವರ ದಯದಿಂದ ಬೆದರಿಕೆ ಎಂಬುದು ನನಗೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಮಾಡುವ ಕೆಲಸಕ್ಕೆ ಬೆದರಿಕೆ ಮಾಡಿದವರಿಗೆ ಅವನಿಗೆ ದೇವರು ಶಿಕ್ಷೆ ಕೊಡ್ತಾರೆ. ಅದೂ ಅಲ್ಲದೆ ನನ್ನ ಹುಚ್ಚ ಅಂತ ಹೇಳುವವರು ತುಂಬ ಜನ ಇದ್ದಾರೆ. ಯಾಕಂತ ಹೇಳಿದರೆ ಅಂಥ ಮಾತು ಹೇಳಬೇಕು ನನಗೆ. ಅಂಥ ಮಾತು ಹೇಳಿದರೆ ನನಗೆ ಅದು ಮುಂದೆ ಹೋಗಲಿಕ್ಕೆ ಅವಕಾಶ ಜಾಸ್ತಿ ಇದೆ. ಯಾಕೆ ಹುಚ್ಚ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಭಿಕ್ಷಾಟನೆ ಮಾಡುವ ಮಕ್ಕಳಿದ್ದಾರೆ. ಆ ಭಿಕ್ಷಾಟನೆ ಮಾಡುವ ಮಕ್ಕಳನ್ನು ನಾವು ನಿರಂತರವಾಗಿ ಅವರನ್ನು ಹಿಡಿದು ಅವರನ್ನು ರಕ್ಷಣಾ ಘಟಕಕ್ಕೆ ಹಾಕುವಂಥ ನಿಯಮವನ್ನು ಇವತ್ತಿನವರೆಗೂ ಮಾಡ್ತಿದ್ದೆ, ಮೊನ್ನೆ ಮಾಡಿದೆ. ಅವರು ಈಗ ಭಿಕ್ಷುಕರು ರಸ್ತೆಯಲ್ಲಿ ಹೋಗುವವರು ಹುಚ್ಚ ಬಂದ ಓಡು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಊದಲ್ಲಿ ಹೇಳ್ತಾರೆ, ಮಕ್ಕಳು ಸಣ್ಣ ಮಕ್ಕಳು ನನಗೆ ಹುಚ್ಚಿರ ಹೇಳ್ತಾರೆ. ಯಾಕೆ ದೊಡ್ಡವರು ಹೇಳೋದು ವಿಷಯ ಅಲ್ಲ. ಹಾಗಿರುವಾಗ ನನಗೆ ಅದರಲ್ಲಿ ಇದಿಲ್ಲ, ನಾನು ಹುಚ್ಚನೇ. ಯಾಕಂತೇಳಿ ಇಂಥ ಕೆಲಸ ಮಾಡುವ ಹುಚ್ಚರೇ ಇರಬೇಕು. ಮನಸ್ಸು ಸೀದಾ ಇದ್ದವರಿಗೆ ಇಂಥ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ನನಗೆ ಅದರಲ್ಲೂ ಕೂಡ ನನಗೆ ಸಂತೋಷ ಉಂಟು. ಈಗ ಅದಕ್ಕೆ ನನಗೆ ಬೆದರಿಕೆ ಎಂಬುದು ನನಗೆ ಏನು ಯಾವುದೇ ಇಷ್ಟವರೆಗೆ ಇಲ್ಲ. ಹಾಗಿರುವಾಗ ನನಗೆ ಹೋದಲ್ಲಿಯೂ ಕೂಡ ನನಗೆ ಒಂದು ಈ ರೀತಿ ಅವರು ಕೆಟ್ಟ ರೀತಿಯಲ್ಲಿ ಗೌರವ ಕೊಡ್ತಾರಾ, ಒಳ್ಳೆ ರೀತಿಯಲ್ಲಿ ಗೌರವ ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾನು ಅವರು ಏನು ಹೇಳಿದ್ರು ಅದನ್ನು ನಾನು ಇಷ್ಟವರೆಗೆ ನಾನು ಸ್ವೀಕರಿಸ್ತಿದ್ದೇನೆ. ಕೆಲವೊಂದು ಕೊಳೆತ ಶವಗಳು, ಈಗ ಹೇಳಿದ್ರೆ ನೀವು ಕೊಳೆತು ಹುಳು ಆಗಿರುವಂತಹ ಕೆಲವೊಂದು ಶವಗಳು, ಅಥವಾ ಈಗ ಕೆಲವೊಬ್ರು ಸಮಾಜ ಸೇವಕರು ಅಫ್ಕೋರ್ಸ್ ಹೆಚ್ಚಾಗಿ ನಮ್ಮ ಸಂಖ್ಯೆಯಲ್ಲಿದ್ದ ನಮ್ಮ ಸಮಾಜದಲ್ಲಿದ್ದಾರೆ. ಸೊ ಇವರು ಏನ್ ಹೇಳ್ತಾರೆ ಅಂದ್ರೆ, ಕೆಲವೊಂದು ಸಲ ನಮಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ಅದನ್ನೆಲ್ಲ ನೋಡಿ ಬಂದು ಅಫ್ಕೋರ್ಸ್ ನಾವೆಲ್ಲ ಮನುಷ್ಯರು, ನಮ್ಗೊಂದು ಮುಜುಗರ ಏನಾದ್ರು ಒಂದು ಇದ್ದೇ ಇರುತ್ತೆ. ಹಾಗಾಗಿ ನಂಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇತ್ತ ಸಿಚುವೇಶನ್ ಅಲ್ಲಿ ಏನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಹೋದಾಗ ಈ ತರದೆಲ್ಲ ಕಾಮೆಂಟ್ಗಳು ನಾವು ಜನಸಾಮಾನ್ಯದ ಕೇಳ್ತೇವೆ, ಅಥವಾ ಯಾರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಕೆಲವೊಬ್ರು ಹೇಳುವಂತಹ ಮಾತಿದ್ದು. ನಿಮಗೆ ಏನಾದ್ರು ಹಾಗಾಯ್ತಾ? ಅಥವಾ ನೀವಿಷ್ಟೆಲ್ಲ ಶವ ಸಂಸ್ಕಾರವನ್ನ ಮಾಡ್ತೀರಿ, ಬರೀ ಕೈಯಲ್ಲಿ ಶವವನ್ನ ಎತ್ತುತ್ತೀರಿ, ಸೊ ಇಂಥ ಟೈಮಲ್ಲಿ ಏನಾದ್ರು ಅಸಹ್ಯ ಆಗುವಂಥದ್ದು ಆಗಿರೋದೇನಾದ್ರು ಒಂದು? ನನಗೆ ಅಂತ ಅಸಹ್ಯ ಏನು ನನಗೆ ಇಷ್ಟವರೆಗೆ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ, ಇಲ್ಲಿ ಉಡುಪಿಯಲ್ಲಿ ಕಲ್ಸಂಕದಲ್ಲಿ ಕನಕ ಮಹಲ್ ಅಂತ ಹೇಳಿದೆ, ಶಿರೂರು ಮಠಕ್ಕೆ ಸಂಬಂಧಪಟ್ಟದ್ದು. ಆ ಕನಕ ಮಹಲ್ ಅಂತ ಹೇಳಿದ್ರೆ ಅದು ಒಂದು ಗೋರಿ ಥರ ಆಗಿದ್ದ ರೀತಿಯಲ್ಲಿದೆ. ಅದರಲ್ಲಿ 8 ಶವಗಳನ್ನು ನಾನು ಇಷ್ಟವರೆಗೆ ತಗೊಂಡೋಗಿದ್ದೇನೆ. ಅಂದರೆ ಶವ ಅಂತ ಹೇಳಿದರೆ 1 ತಿಂಗಳು ಆಗುವ ಶವ ಆಗಿದ್ದಿರ್ಬೋದು. ಕೊಳತು ನಾರಿ 10ನೇ ಫ್ಲೋರಲ್ಲಿ ನಾವು ತರಬೇಕು. 1ನೇ ಫ್ಲೋರಲ್ಲಿ ತರಲಿಕ್ಕೆ ಜನರಿಗೆ ಕಷ್ಟ ಆಗ್ತದೆ. ಹಾಗಿರುವಾಗ ನಾನು ಮತ್ತು ಪೊಲೀಸರ ಜೊತೆ, ಪೊಲೀಸರು ಕೂಡ ಪಾಪ ಅವರಿಗೆ ಕೂಡ ಅವರು ಕೂಡ ಒಂದು ನಮ್ಮ ಹಾಗೆ ಇರ್ತದೆ, ಅವರಿಗೆ ಪೊಲೀಸ್ ಆಗಿದ್ದಿರ್ಬೋದು, ಅವರು ಇರ್ತಾರೆ. ಅವರೂ ಸೇರಿಕೊಂಡು ನಾವು 10ನೇ ಮಾಡಿಯಿಂದ ನಾವು ನಮ್ಮ ಗಾಡಿಯಲ್ಲಿ ಹೊತ್ಕೊಂಡು ಉಂಟು. ನಮ್ಮ ಗಾಡಿ ಹೊತ್ಕೊಂಡು ಹೋಗೋದಲ್ಲದೆ ಅಲ್ಲಿ ಹಾಕಿದ ನಂತರ ನನ್ನ ಗಾಡಿಯನ್ನು 2 ಸರಿ ವಾಶ್ ಮಾಡಬೇಕಾಗ್ತದೆ. 2 ಸರಿ ವಾಶ್ ಮಾಡುವಾಗ 1,000 ರೂಪಾಯಿ ನನ್ನ ಕೈಲಿ ಹೋಗ್ತದೆ. ಈ ಶವದ ಮನೆಯವರು ಕೊಡ್ತಾರಾ ಅಥವಾ ಬೇರೆಯವರು ಕೊಡ್ತಾರಾ, ಅದು ಕೊಟ್ಟರು ನಾನು ತಗೊಳ್ಳೋದಿಲ್ಲ. ಅಂಥ ಘಟನೆಗಳು ತುಂಬ ಆಗಿದೆ. ಅದು ಅಲ್ಲದೆ ಇಲ್ಲಿ ಓಕುಡೆ ಬಿಲ್ಡಿಂಗ್ ಇದೆ, ಅಲ್ಲಿ ಒಂದು 8-9 ವರ್ಷದ ಹಿಂದೆ ಒಬ್ಬರು ಸ್ಟೂಡೆಂಟ್ ನೇಣು ಹಾಕ್ಕೊಂಡಿರುವಾಗ ಫುಲ್ಲು ಕಿಟಕಿ ಬಾಗಿಲು ನೇಣು ಹಾಕ್ಕೊಂಡ್ರೆ ಅಷ್ಟು ವಾಸನೆ ಬರೋದಿಲ್ಲ. ಅವರೆಲ್ಲ ನೋಡುವಾಗ ಇವನು ಏಕೆ ಬರೋದಿಲ್ಲ, ಕಾಲೇಜಿಗೆ ಏಕೆ ಬರೋದಿಲ್ಲ ನೋಡುವಾಗ ಅಲ್ಲಿ ಬೀಗ ಮುರಿದು ಹೋಟೆಲ್ ಅವರು ಬೀಗ ಬರುವಾಗ ಹ್ಯಾಂಗಿಂಗ್ ಮಾಡ್ಕೊಂಡು ಅಂತ ಹೇಳಿದ್ರೆ, ಹ್ಯಾಂಗಿಂಗಲ್ಲಿ ಒಂದು ಇದಿದೆ, ಈ ಒಳಗಡೆ ಬಂದ್ ಮಾಡಿದಲ್ಲಿ ಮೈಯಲ್ಲೆಲ್ಲ ಗುಳ್ಳೆ ಬರ್ತವೆ. ಗುಳ್ಳೆ ಅಂತ ಹೇಳಿದರೆ ಬ್ಲಡ್ ಮತ್ತು ನೀರು ತುಂಬಿದಂಥ ಅದಿರ್ತವೆ.
ಅದನ್ನು ತೆಗೆಯುವಾಗ ನಾನು ತೂತು ಮಾಡಿ ತೆಗಿಬೇಕು, ಅಂದರೆ ಅದರ ಅಂಶ ಎಲ್ಲ ಹೋಗಬೇಕು, ಇಲ್ಲಂದರೆ ಅದು ಉಳಿತದೆ, ಮೈ ಮೇಲೆ ಹಾರ್ತದೆ ಅಂತೇಳಿ ಆಯಿತು. ಅದನ್ನು ಕೆಳಗೆ ಹಾಕುವಾಗ ಒಂದು ಇಲ್ಲಿ ಈ ಸೈಡಲ್ಲಿ ಇದ್ದದ್ದು ನನಗೆ ಕಂಡು ಬರಲಿಲ್ಲ. ಅದು ಯಾರು ಬರೋದಿಲ್ಲ, ನಾವೇ ಹೋಗುತ್ತೆ, ಪೊಲೀಸ್ನವರು ಸ್ವಲ್ಪ ಬರ್ತಾರೆ, ಹತ್ತಿರ ಹೋಗಿ ಅದು ಪಟ್ ಅಂತ ಹೊಡೆದು ನನ್ನ ಮುಖಕ್ಕೆ ಬಂತು. ಇದು ಸತ್ಯ ಸಂಗತಿ, ಹೊಡೆದು ಬಂತು. ನಾನು ಏನು ಚಿಂತೆ ಮಾಡಲಿಲ್ಲ. ಪೊಲೀಸ್ನವರು ಹೇಳಿದ್ರು ಮುಖ ತೊಳೆದು ಬಾ ಮಾರೆ ಅಂತ ಹೇಳಿದ್ರು. ಅದು ತೊಳೆದು ಬಂದೆ. 2 ತಿಂಗಳ ನಂತರ ಅವರದ್ದು ರಿಪೋರ್ಟ್ ಬಂತು. ಅವರಿಗೇನು ದೊಡ್ಡ ಕಾಯಿಲೆ ಉಂಟಂದರೆ ರಿಪೋರ್ಟ್ ಬಂತು. ನನಗೆ ಸ್ವಲ್ಪ ಹೆದರಿಕೆ ಆಯಿತು, ಏನಪ್ಪ ಇದು, ಏನು ನನಗೆ ಇದಾಯಿತು ಅಂತ ಸೀದಾ ಡಾಕ್ಟರ್ ಹತ್ರ ಹೋದೆ. ಅವರು ಹೇಳಿದ್ರು, ಇದರಲ್ಲಿ ಏನು ತೊಂದರೆ ಇಲ್ಲ, ನಿಮಗೆ ಏನು ಹೆದರಬೇಕಾಗಿಲ್ಲ. ಒಂದು ಸತ್ತ ಹೆಣದಲ್ಲಿ ಕ್ರಿಮಿನಾಶಗಳು ಏನು ನಿಮಗೆ ಬರುವುದಿಲ್ಲ, ಅದು ಗುಳ್ಳೆ ಥರ ಇರ್ತದೆ, ಬ್ಲಡ್ ಥರ ಇರ್ತದೆ, ಅದರ ಕ್ರಿಮಿ ಇರುವುದಿಲ್ಲ ಅಂತ ಹೇಳಿಬಿಟ್ಟು. ಅದು ನನಗೆ ಡೌಟ್. ನನ್ನನ್ನು ತೆಗೀರಿ ಅಂತೇಳಿ ನನಗೆ ಏನು ದೇವರ ದಯಿಂದ ನಂತರ ಯಾರ ಹತ್ರ ದುಡ್ಡು ತಗೊಳ್ಳೋದಿಲ್ಲ, ನಾನು ತಗೊಳ್ಳೋದಿಲ್ಲ, ಅವರು ತಗೊಳ್ಳೋದಿಲ್ಲ. ಆಗಿರುವಾಗ ನಾನು ಅದನ್ನು ಮಾಡಿದೆ. ಅಲ್ಲಿ ಏನು ರಿಪೋರ್ಟಲ್ಲಿ ಏನು ನನಗೆ ತೊಂದರೆ ಆಗಿಲ್ಲ. ಆಗಿರೋ ಇಲ್ಲಿವರೆಗೆ ನಾನು ಅದೇ ರೀತಿಯಲ್ಲಿ ಈಗ ಬದುಕ್ತಿದ್ದೇನೆ. ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು. ನಮ್ಮ ಉಜಿರೆಯ ಸೌಜನ್ಯ ಕೇಸ್ನ ಬಗ್ಗೆ ತಾವು ಕೂಡ ಇಂಟ್ರೆಸ್ಟ್ ತಗೊಂಡು ಮಾತಾಡ್ತೀರಿ, ಕೊರಗಜ್ಜನಿಗೆ ಸೇವೆಯನ್ನ ಕೊಡ್ತೀರಿ, ಸೌಜನ್ಯಳಿಗೆ ನ್ಯಾಯ ಸಿಗ್ಬೇಕು ಅಂತ. ಅಫ್ಕೋರ್ಸ್ ಪ್ರತಿ ಒಂದು ಜನ ಕೂಡ ಬಯಸುವಂತದ್ದು ಆ ಹೆಣ್ಣು ಮಗುವಿಗೆ ಒಂದು ನ್ಯಾಯ ಸಿಗ್ಬೇಕು, ಈ ಕೇಸ್ ಸಾಲ್ವ್ ಆಗ್ಬೇಕು ಅಂತ. ಆದ್ರೆ ಒಂದು ಟೈಮಲ್ಲಿ ಸೌಜನ್ಯ ಕೇಸ್ ಬಹಳಷ್ಟು ಸೌಂಡ್ ಮಾಡ್ತು, ದೇಶ ಮಟ್ಟದಲ್ಲಿ ಸುದ್ದಿ ಆಯ್ತು ವಿಷಯ. ಆದ್ರೆ ಈಗ ಎಲ್ಲೋ ಸೌಜನ್ಯನ ವಿಷಯ ಮರೆ ಆಗ್ತಾ ಇದೆಯಾ? ಅದಕ್ಕೆ ಸ್ವಲ್ಪ ಹೋರಾಟಗಳು ಕಮ್ಮಿ ಆಗ್ತಾ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ಸೌಜನ್ಯನ ರೀತಿಯಲ್ಲಿ ನಾನು ಈ ತಿಮ್ಮರೋಡಿ ಅವರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಅವರು ಕೂಡ ಉಡುಪಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವರು ಏನೋ ಒಂದು ಮಾಡಿದರು. ಆ ತಿಮ್ಮರೋಡಿ ಅವರು ನನಗೆ ಒಳ್ಳೆ ಆತ್ಮೀಯರು, ಸಭಾಪತಿಯವರ ಜೊತೆಗಿರುವಾಗ ನನಗೆ ಭಾಳಷ್ಟು ಜನರು ಆತ್ಮೀಯರು ಇದ್ದಾರೆ. ನಾನು ಎಂತ ಮಾಡಿದೆ, ನಾನು ಅವರದ್ದು ಎಲ್ಲ ಬೇರೆ ಬೇರೆ ರೀತಿಯೊಂದು ಇರ್ತದೆ ಅಂತೇಳಿ ನಾನೇ ಒಂದು ಸ್ವತಃ ಬಂದು ನಾನಿಲ್ಲಿ ನಮ್ಮ ಬಸ್ ಸ್ಟ್ಯಾಂಡಿನಲ್ಲಿ ಕೊರಗಜ್ಜನ ಗುಡಿಯಲ್ಲಿ ನಾನು ಉರುಳು ಸೇವೆಯನ್ನು ಹೊರಗಡೆ, ಅದರಲ್ಲಿ ಕೆಸರು ಇರಲಿ ಏನೇ ಇರಲಿ, ಅದಕ್ಕೆ ನಾನು ಅವರ ಸೌಜನ್ಯನ ಪರವಾಗಿ ಮಾತ್ರ. ಆ ಸೌಜನ್ಯನ ವಿರೋಧಿ ಯಾರು ಇದ್ದಾರೆ, ಅವರಿಗೆ ಯಾರು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಯಾರದ್ದು ಹೆಸರು ಹೇಳಿದ್ದಾರೆ ಅದು ಅವರು ನನಗೆ ಗೊತ್ತಿಲ್ಲ. ಅದು ಯಾರು ಮಾಡಿದರೂ ಕೂಡ ಇದಕ್ಕೆ 15 ದಿವಸದೊಳಗೆ ಇದಕ್ಕೆ ಒಂದು ಪರಿಹಾರ ದೇವರು ಕೊಡಬೇಕೆಂಬ ರೀತಿಯಿಂದ ನಾನು ಅದನ್ನು ಕೊರಗಜ್ಜನ ಇದರಲ್ಲಿ ನಾನು ಒಂದು ಉರುಳು ಸೇವೆಯನ್ನು ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಅದು ಯಾರು ಏನಂತೇಳಿ ಗೊತ್ತಿಲ್ಲ. ಅದರದ್ದಿದ್ರೆ ಈಗ ಹೇಳ್ತಾರೆ ದೊಡ್ಡ ದೊಡ್ಡ ಮನುಷ್ಯರು ಇದ್ದಾರೆ ಅಂತ ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲ, ನಾವು ಹೇಳಲಿಕ್ಕೆ ಬರೋದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ ಕಾನೂನು ಕೋರ್ಟಲ್ಲಿ ಅವರಿಗೆ ನಾವು ಸ್ಟೇ ಬಂದಿದೆ ಅಂತೇಳಿ ಮೊನ್ನೆ ಮಾಧ್ಯಮದಲ್ಲಿ ನೋಡಿದೆ. ನಾನು ಸ್ಟೇ ಬಂದಿದೆ. ಆಗಿರುವಾಗ ನನಗೆ ಸೌಜನ್ಯ ಪರವಾಗಿ ಯಾರ ಪರವಾಗಿಯೂ ಕೂಡ ಅವರಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಎಂಬ ಒಂದು ಕೋರ್ಟಿನ ಆದೇಶ ಬಂದಂತ ಅವರು ಏನೋ ಸುಮ್ಮನೆ ಇದ್ದಾರಾ ಏನೋ, ನನಗೆ ಅದರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಸರ್, ಈಗ ನೀವು ಸಮಾಜ ಸೇವಕರಾಗಿ ಕೆಲಸ ಮಾಡಿದ್ದೀರಿ, ಹೌದು. ನಿಮ್ಮ ಬಾಲ್ಯದ ಜೀವನ ಅಥವಾ ಈ ಸಮಾಜ ಸೇವೆಗೆ ಹೇಗೆ ಬಂದ್ರಿ, ನಿಮ್ಗೆ ಎಲ್ಲಿಂದ ಇಂಟ್ರೆಸ್ಟ್ ಶುರು ಆಯ್ತು ಅಂತ ನೀವು ಹೇಳಿದ್ರಿ. ಆದ್ರೆ ಈಗ ಒಂದು ಸಾಮಾನ್ಯ ಮನುಷ್ಯರ ಬಗ್ಗೆ ನಾವು ಯೋಚನೆ ಮಾಡುವುದಾದ್ರೆ ನಮಗೆ ಕೌಟುಂಬಿಕ ಜೀವನ ಅಂತ ಇರುತ್ತೆ, ಮದುವೆ, ಮಕ್ಕಳು, ಸಂಸಾರ ಅಂತ ಇದ್ದಾಗ ಬಹುಶಃ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಅವರಿಗೆ ಎಲ್ಲಾದ್ರೂ ಸಮಸ್ಯೆಗಳು ಆಗ್ತವೆ, ಅವರಿಗೆ ಅವಮಾನ ಆಗುವಂತ ಮಟ್ಟದಲ್ಲಿ ಅವರು ಮಾತನಾಡುವಂತ ಒಂದು ಸನ್ನಿವೇಶಗಳೆಲ್ಲ ಸೃಷ್ಟಿ ಆಗುತ್ತೆ. ನಿಮ್ಮ ಕೌಟುಂಬಿಕ ಜೀವನ ಹೇಗಿದೆ? ನಿಮಗೂ ಕೂಡ ಆ ತರದ್ದೇನಾದ್ರೂ ಇದೆಯಾ? ನನ್ನ ಜೀವನ ಅಂತ ಹೇಳಿದ್ರೆ ನಾನೀಗ ಒಬ್ಬಂಟಿಗನಾಗಿರುವುದು. ತಂದೆ ಇಲ್ಲ, ತಾಯಿ ಇಲ್ಲ, ಅಕ್ಕ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ. ಮಾವ ಮತ್ತು ಇದ್ದಾರೆ, ಚಿಕ್ಕ ತಾಯಿ ಇದ್ದಾರೆ, ಅವರಷ್ಟೇ ಅವರಿದ್ದಾರೆ. ನನಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಎಂಥದ್ದಿಲ್ಲ. ನನಗೆ ಊಟ ಮಾಡಲಿಕ್ಕೂ ಕೂಡ ಕಷ್ಟ. ಅದಕ್ಕೆ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಾನು ಎಲ್ಲಿ ನನಗೆ ಊಟಕ್ಕೆ ಏನು ತೊಂದರೆ ಇಲ್ಲ. ದೇವರ ದಯೆಯಿಂದ ಮದುವೆದ್ದು, ಬಜ್ಜದ್ದು, ಕುಂಟದ್ದು, ಕಾರಿ ಎಂಥದ್ದು ದಿವಸ ಬೇಕಾದ್ರೆ ನನಗೆ ಊಟ ಉಂಟು, ಕರೀತಾರೆ, ನಾನು ಹೋಗೋದಿಲ್ಲ, ನನ್ನ ಆರೋಗ್ಯಕ್ಕೆ ಆಗೋದಿಲ್ಲ. ಹಾಗಿರುವಾಗ ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ಬೆಳಿಗ್ಗೆ ಈಗ ಒಂದು 6 ತಿಂಗಳಾಯಿತು ಈ ಮಲ್ಬಾರ್ ಗೋಲ್ಡಿನವರು ಈ ಭಿಕ್ಷುಕರಿಗೆ ಎಲ್ಲ ಇದು ಕೊಡ್ತುಂಟು, ಏನು ತಿಂಡಿ, ಇವತ್ತು ಇಡ್ಲಿ ಸಾಂಬಾರು, ನಿನ್ನೆ ಪಲಾವು, ಹಾಗೆ ಅವರಿಗೆ ಕೊಡುವಂಥದ್ದನ್ನು ನನಗೆ ಕೊಟ್ಟು ಹೋಗ್ತಾರೆ. 6 ಗಂಟೆಗೆ ನನ್ನ ಆಫೀಸಿಗೆ ಬಂದು ಇಟ್ಟು ಹೋಗ್ತಾರೆ ಅವರು. ನಾನು ಮನೆಯಿಂದ 7ವರೆಗೆ ಬಂದು ನಾನು ಇಲ್ಲಿ ಅದನ್ನು ಫಸ್ಟಿಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಅದನ್ನು ನಾನು ತಿಂದು ಕೂತ್ಕೊಳ್ತೇನೆ. ಅದನ್ನು ತಿಂದು ಅದರ ನಂತರ ಕೆಲಸ. ಹಾಗಿರುವಾಗ ಅದು ಊಟ ಮಧ್ಯಾಹ್ನದ ಊಟ ನೋಡಿ, ನನಗೆ BPL ಕಾರ್ಡ್, ಅಕ್ಕಿ 5 ಕಿಲೋ ಅಕ್ಕಿ ಸಿಗ್ತದೆ ನನಗೆ. 5 ಕಿಲೋ ಅಕ್ಕಿ ಮೇಲುಗಡೆ ನಮ್ಮಲ್ಲಿ ಮಕ್ಕಳು 3-4 ಜನ ಮಕ್ಕಳಿದ್ದಾರೆ, ಅವರು ಅಡಿಗೆ ಮಾಡ್ತಾರೆ. ಅವರಿಗೆ 26 kg ಅಕ್ಕಿಯನ್ನು ನಾನು ಕೊಡೋದು. 2 ತಿಂಗಳಿಗೆ 26 kg ಅಕ್ಕಿ. ನನಗೆ ಅದರಲ್ಲಿ ಮಧ್ಯಾಹ್ನದ ಊಟ, ಸಂಜೆದ ಊಟ. ಮಧ್ಯಾಹ್ನ ಇಲ್ಲೇ ಊಟ ಮಾಡ್ತೇನೆ, ಸಂಜೆ ನಾನು ಟಿಫಿನ್ ಬಾಕ್ಸಲ್ಲಿ ನಾನು ಮನೆಯವರಿಗೆ ತಗೊಂಡು ಹೋಗೋದು. ಇದೇ ಟಿಫಿನ್ ಮಧ್ಯಾಹ್ನ ಊಟ ಸಂಜೆದು ತಗೊಂಡೋಗಿ ಅಲ್ಲಿ ಮನೆಗೆ ಹೋಗೋದು. ಪದಾರ್ಥ ಮೊದಲಲ್ಲಿ ಮಾಡ್ತಿದ್ದರು. ಈಗ ಅದಕ್ಕೆ ಏನು ಮಾಡಿ, ನನ್ನ ಆತ್ಮೀಯರು ಗಂಗಾಧರ್ ಅಂತ ಒಬ್ಬರಿದ್ದಾರೆ, ಅವರು ದಿವಸ ಬಂದು 10 ರೂಪಾಯಿದು ಮೀನು ಸಾರು ತಂದು ಕೊಡೋದು, ಪುಳಿ ಮಿಂಚು ಸಾರು 10 ರೂಪಾಯಿದು. ಅದನ್ನು ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ, ರಾತ್ರಿಗೆ ಸ್ವಲ್ಪ ಇಟ್ಟು ಊಟ ಮಾಡ್ತೇನೆ. ಈ ಕೆಲವೊಮ್ಮೆ ಆದಿತ್ಯವಾರ ಕೆಲವೊಮ್ಮೆ ಪುಳಿ ಮಿಂಚು ಇರುವುದಿಲ್ಲ, ಮತ್ತೆಂತ ಮಾಡೋದು. ನಮ್ಮ ಆತ್ಮೀಯರು ಒಬ್ಬರು ಇದ್ದಾರೆ, ಕೃಷ್ಣಮೂರ್ತಿ ಆಚಾರ್ಯ ಅಂತೇಳಿ, ಕೃಷ್ಣಮೂರ್ತಿ ಸಾಮುಗರು ಅಂತೇಳಿ, ಅವರು ನನಗೆ ಅವರ ಮನೆಯಿಂದ ಮೊಸರು, ಮಜ್ಜಿಗೆಲ್ಲ ತಂದು ಕೊಡ್ತಾರೆ. ಅದನ್ನು ನಾನು ರಾತ್ರಿ ಹೊತ್ತಿಗೆ ಏನೂ ಇಲ್ಲದಿದ್ದರೆ ಅದನ್ನು ಹಾಕಿ ಉಪ್ಪಿನಕಾಯಿ ಹಾಕಿ ನಾನು ತಿಂತೇನೆ.
ಎಲ್ಲಿಗೂ ನಾನು ಊಟಕ್ಕೆ ಎಲ್ಲಿಗೂ ಅಂಥದ್ದಾಗಬೇಕು, ಎಲ್ಲಿಯಾದರೂ ಒಂದು ಸ್ವಲ್ಪ ಹೋಗ್ತೇನೆ, ಕುಡಿತೇನೆ. ಇಲ್ಲಂತೇಳಿ ನಾನು ಹೇಳಿದೆ, ಯಾಕಂತ ಹೇಳಿದ್ರೆ ಎಲ್ಲೂ ಕುಡ್ಕಂತ ಹೇಳೋದುಂಟು, ಕುಡಿತೇನೆ. ಸಂಜೆ ಹೊತ್ತಿಗೆ ನಂದು ಲೆಕ್ಕ ಉಂಟು, ಲಿಮಿಟ್ ಉಂಟು, ಅದನ್ನು ಕುಡಿದು ಅದು ಕೂಡ ನಾನು ನನ್ನ ಹಣದಲ್ಲಿ ನಾನು ಕುಡಿದಲ್ಲ. ನಂತರ ಹಣ ಇಲ್ಲ, ಅದಕ್ಕೂ ಕೂಡ ನನಗೆ ಬೇರೆಯವರು ಕೊಡ್ತಾರೆ. ಅದು ತಪ್ಪಿ ಅಲ್ಲ, ಏನಾದರೂ ಒಂದು 2 ಸರಿ ನನ್ನ ಕೈಯಲ್ಲಿ ಹೋಗುದು ಅಷ್ಟೇ. ಅದನ್ನು ಕುಡಿತಿಲ್ಲ, ನಾನು ಸುಮ್ಮನೆ ಹೇಳ್ಬಾರ್ದಲ್ಲ, ಅದನ್ನು ಕುಡಿದು ಅದನ್ನು ಕೂಡ ನನಗೆ ಸಾರ್ವಜನಿಕರು ಕೊಡ್ತಿದ್ದಾರೆ. ನನಗೆ ಖರ್ಚಿಲ್ಲ, ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಇಂಥ ಒಂದು ಸೇವೆ ಮಾಡುತ್ತಾ ನನಗೆ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ನಿಮಗೆ ಅಂತ ಯಾರೂ ಇಲ್ಲ, ನೀವು ಇರೋದೇ ಜನರಿಗೋಸ್ಕರ. ಆದ್ರೆ ಜನನಾಯಕರು ಯಾರಾದ್ರೂ ನಿಮ್ಮ ಸಪೋರ್ಟ್ಗೆ ಇರ್ತಾರಾ? ಅಲ್ಲ, ಈಗಿನ ಕಾಲದಲ್ಲಿ ಜನನಾಯಕರು ಎಂಬುದು ನಮಗೆ ಬರುವುದಿಲ್ಲ. ಯಾಕಂತ ಹೇಳಿದರೆ, ನಾನು ಕಳೆದ ಬಾರಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಬೆಂಗಳೂರು ಇದಕ್ಕೆ ನಾನು ಇದಕ್ಕೆ ಎಲ್ಲರೂ ಹೇಳಿದ್ರು, ನಾನು ಹಾಕೋದಿಲ್ಲ ಅಂತ ಹೇಳಿದೆ, ಹಾಕಿದ್ದೆ. ಆವಾಗ ಏನಾಯಿತು ಅಂತ ಹೇಳಿದರೆ, ನನ್ನದು ಸ್ವಲ್ಪ ಒಂದು ಪಾಪ್ಯುಲರ್ ಆಗಿದ್ದಲ್ಲ, ಒಂದು ಮನವಿ ಕೊಡಿ ಅಂತ ಹೇಳಿದ್ರು. ನನಗೆ ಯಾರು ಮನವಿ ಕೊಡಿ ಅಂತ ಹೇಳಿದರು. ಒಬ್ಬರಿಗೆ ಮನವಿ ಕೊಟ್ಟೆ, ಇನ್ನೊಬ್ಬರಿಗೂ ಕೊಟ್ಟೆ, 2 ಕಡೆ ಕೊಟ್ಟೆ. ಒಂದು ಕಡೆಯಲ್ಲಿ ನಾನು ಫಂಕ್ಷನಿಗೆ ಅವರು ಸಿಕ್ಕಿದ್ರು ಒಬ್ಬರು. ನಾನು ಹೀಗೆ ಸರ್, ನನಗೆ ಹೀಗೆ ಒಂದು ನಾನು ರಾಜ್ಯೋತ್ಸವ ಪ್ರಶಸ್ತಿಗೆ ಕೊಟ್ಟಿದ್ದೇನೆ. ಅವರು ತಕ್ಷಣ ಹೇಳಿಬಿಟ್ರು, ನಿನ್ಗೆ ಯಾಕೆ ಕೊಡಬೇಕು ಮಾರ, ನೀನು ಅಲ್ಲಿ ಇಂದ್ರಳಿಯಲ್ಲಿ ಹೊರಲಾಡೋದಕ್ಕೆ ನೀನು ಕೊಡಬೇಕು ಕೇಳಿ. ನಾನು ಹೇಳಿದೆ, ಅದು ಅಲ್ಲ ಸರ್, ಅದಕ್ಕೂ ಇದಕ್ಕೆ ಯಾವ ಹೋಲಿಕೆ ಇಲ್ಲ, ಅದು ಸಾರ್ವಜನಿಕರದ್ದು ಕೆಲಸ. ನನಗೆ ಮತ್ತೆ ನಾನು ಅಲ್ಲಿ ಬಿಟ್ಟೆ. ಇನ್ನೊಬ್ಬರು ಕಡೆ ಹೋದ, ಇನ್ನೊಬ್ಬರು ಹೇಳಿದ್ರು ನೀನು ಆ ಜಾತಿ ಈ ಜಾತಿ ಅಂತ ಹೇಳಿ ನನಗೆ ಕೊಡಲಿಕ್ಕೆ ಆಗಲಿಲ್ಲ. ಹಾಗಿರುವಾಗ ಅದನ್ನು ಬಿಟ್ಟೆ. ಯಾಕೆ ನನಗೆ ಆ ಪ್ರಶಸ್ತಿ ಬೇಡ, ನನಗೆ ಇಲ್ಲಿಯ ಹಿರಿಯರು ಮತ್ತು ಭಗವಂತ ದೇವರು ನೋಡಿ, ಈಗ ಇದು ಅವರು ಕೊಟ್ಟಿದ್ದಾರೆ ನನಗೆ. ನನಗೆ ಅದಕ್ಕಿಂತ ಒಂದು ಶಕ್ತಿ ಯಾವುದ್ರ ಈ ಬಾರಿ ಕೂಡ ಹಾಕ್ಲಿಕ್ಕೆ ಹೇಳಿದ್ದಾರೆ, ಹಾಕಿದ್ದೇನೆ. ದೇವರು ಕೊಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಯಾವುದೇ ಪ್ರಶಸ್ತಿ ಆಗ್ಲಿ ಅಥವಾ ಯಾವುದೇ ಒಂದು ಹಾರ ಶಾಲ್ ಆಗ್ಲಿ, ಅದೊಂದು ಸಿಕ್ಕಿದ್ರೆ ಒಂದು ಬಿರುದು ಅಂತ ಹೇಳ್ಬೋದಷ್ಟೇ ಹೊರತು ನಮಗೆ ನಿಜವಾಗ್ಲೂ ಬೇಕಾದದ್ದು ಒಂದು ದೇವರು ಕೊಡುವಂತಹ ಆಯುರಾರೋಗ್ಯ ಭಾಗ್ಯ, ಇನ್ನೊಂದು ಜನರ ಪ್ರೀತಿ. ಖಂಡಿತವಾಗ್ಲು ನಾವು ಯಾರ ಜೀವನದಲ್ಲೂ ವಿಲನ್ ಆಗದೆ, ಎಲ್ಲರ ಅಟ್ಲೀಸ್ಟ್ ಒಳ್ಳೇದು ಮಾಡದೆ ಇದ್ರೂ ಕೂಡ ಕೆಟ್ಟವರಾಗದೆ ಬದುಕಿದ್ರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಮಾಡ್ತೀರಿ, ನಿಮ್ಮ ಇಡೀ ಜೀವನದ ಬಗ್ಗೆ ಎಷ್ಟು ತೃಪ್ತಿ ಇದೆ ನಿಮ್ಗೆ? ನನ್ನ ಜೀವನದ ಬಗ್ಗೆ ನಾನು 100% ತೃಪ್ತಿ ಇದ್ದೇನೆ, ಏನೂ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ, ನಾನು ಮಾಡಿದ ಸೇವೆಯಲ್ಲಿ ನನಗೆ ತೃಪ್ತಿ. ಇಲ್ಲದೆ ನಾನು ಯಾವತ್ತೂ ಸಾಯ್ತಿದ್ದೆ. ಸಾಯ್ಲಿಕ್ಕೆ ಒಂದು ಕಾರಣ ಉಂಟು. ನನ್ನ ಮನೆಗೆ ಒಬ್ಬರನ್ನು ನಾನು ಕೊಟ್ಟಿದ್ದೆ, ಅಲ್ಲಿ ಕೂಡ ನನಗೆ ಅವ್ರು ಹ್ಯಾಂಗಿಂಗ್ ಮಾಡ್ಬೇಕಂತೇಳಿ ಅವ್ರ ಬಟ್ಟೆ ಕೂಡ ಹಾಕಿ ಕೊಟ್ಟೋದುಂಟು. ಅದನ್ನು ಕೂಡ ನಾನು ಅಪ್ಪಿತಪ್ಪಿ ಬಂದೇನೆ. ನಾನು ಭಾಳಷ್ಟು ಕಷ್ಟಬಿಟ್ಟಿದ್ದೇನೆ. ಅಂದರೆ ನನಗೋಸ್ಕರ ಕಷ್ಟಬಿಟ್ಟು ಉಪಕಾರ ಮಾಡಿ ಕಷ್ಟಬಿಟ್ಟದ್ದು, ಅದು ನನಗೆ ಏನು ತೊಂದರೆ. ಹಾಗೆ ಈಗ ನಾನು 100% ನಾನು ಹ್ಯಾಪಿ ಆಗಿದ್ದೇನೆ, ಏನು ತೊಂದರೆ. ಇದೀಗ ನಮ್ಮ ಜೊತೆ ನಿತ್ಯಾನಂದ ಒಳಕಾಡು ಅವರ ಅನುಯಾಯಿ, ಸಾಕಷ್ಟು ವರ್ಷಗಳಿಂದ ಅವರ ಜೊತೆ ಇರುವಂತಹ ತಾರನಾಥ್ ಮೆಸ್ತಾ, ಇವರು ಕೂಡ ಸಮಾಜ ಸೇವೆಯಲ್ಲಿ ನಿತ್ಯಾನಂದ ಒಳಕಾಡು ಅವರಿಗೆ ಬಲಗೈ ಬಂಟನ ತರ ಇದ್ದಾರೆ. ಇವರು ಕೂಡ ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬನ್ನಿ ನಿತ್ಯಾನಂದ ಒಳಕಾಡು ಸರ್ ಅವ್ರ ಬಗ್ಗೆ ಇವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಿತ್ಯಾನಂದ ಒಳಕಾಡು ಸರ್, ಸಾಕಷ್ಟು ಒಂದು 25 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಿ. ಇವ್ರ ಜೊತೆ ನೀವು ಕೂಡ ನಿಂತು ಅವರಿಗೆ ಸಪೋರ್ಟ್ ಅನ್ನ ಕೊಡ್ತೀರಿ. ನಿಮ್ಮ ಇಬ್ಬರ ಈ ಅನುಭವ ಎಲ್ಲಿಂದ ಶುರುವಾಯಿತು ಈ ಸ್ನೇಹ ಎಲ್ಲ? ನಿತ್ಯಾನಂದ ಒಳಕಾಡು ಅಂತ ಹೇಳಿದರೆ ಒಂದು ಅಸಹಾಯಕ ವ್ಯಕ್ತಿಗಳಿಗೆ ಒಂದು ನೆರವು ಕೊಡುವಂಥ ಆಪದ್ ಬಾಂಧವ ಅಂತ ಹೇಳ್ಬೋದು. ಅವರು ಈ ನಾಗರಿಕ ಸಮಾಜದಲ್ಲಿ ಬರೀ ಅಪರೂಪದ ವ್ಯಕ್ತಿ ಅಂತ ಹೇಳ್ಬೋದು. ಇಂಥ ಮನೋಸ್ಥಿತಿ ಇರುವವರು ನಮಗೆ ಕಾಣಸಿಗುವುದು ಬಲು ಅಪರೂಪ. ಅವರ ಸೇವೆ ನೋಡಿ ನಾವು ಪ್ರೇರಿತರಾಗಿ ಅವರೊಂದಿಗೆ ಕೈ ಜೋಡಿಸಿದವರು. ಅವರು ಎಲ್ಲೋ ಒಂದು ರಸ್ತೆಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ವ್ಯಕ್ತಿ ಬಿದ್ದಿರಲಿ, ಒಂದು ಮಹಿಳೆ ಅಸಹಾಯಕತೆಯಲ್ಲಿ ಇರಲಿ, ಅವರನ್ನು ಯಾವ ಜಾಗಕ್ಕೆ ಅವರನ್ನು ರಕ್ಷಿಸಿ ಸುರಕ್ಷಿತಗೊಳಿಸಬೇಕು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸುರಕ್ಷಿತವಾಗಿಡುವಂಥದ್ದು ಅವರು ಈ ಹಿಂದಿನಿಂದಲೂ ಮಾಡಿಕೊಂಡಿರುವಂಥ ಕರ್ತವ್ಯ ಪ್ರಜ್ಞೆ ಅದು. ಅವರ ಬಗ್ಗೆ ಇಡೀ ಉಡುಪಿಯಲ್ಲಿ ಒಂದು ಹೆಮ್ಮೆ ಇದೆ. ಅವರಿಗೆ ಒಂದು ಅಂದಾಜು 300ಕ್ಕೂ ಅಧಿಕ ಅನಾಥ ಶವಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಸಂಸ್ಕಾರದಲ್ಲೂ ನಾನು ಅವರೊತ್ತಿಗೆ ಇದ್ದು ಕೈ ಜೋಡಿಸಿದ್ದೇನೆ. ಹೀಗೆ ಅಪಘಾತವಾಗಲಿ ಎಲ್ಲಿ ಸಹ ಒಂದು ತೊಂದರೆ ಆದರೆ ತುರ್ತು ಕರೆ ಬರುವುದು ಸಾರ್ವಜನಿಕರಿಂದ ಅವರಿಗೆ. ಸರ್ಕಾರದ ಯಾವುದೇ ಒಂದು ನೆರವು ಮುಟ್ಟು ತಡವಾದರೂ ಸಹ ಅವರ ನೆರವು ಬೇಗ ಅಲ್ಲಿ ಸ್ಪಂದಿಸ್ತದೆ. ಅವರು ಬಹಳವಾಗಿ ಒಂದು ಉಡುಪಿಗೆ ಬೇಕಾದ ವ್ಯಕ್ತಿ ಅಂತ ಹೇಳ್ಬೋದು. ನೀವು ಎಷ್ಟು ವರ್ಷದಿಂದ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಮಗೂ ಅವರಿಗೆ ಒಂದು ಗೆಳೆತನದ ಒಂದು 10 ವರ್ಷದ ನಂಟಿರ್ಬೋದು. ಆ 10 ವರ್ಷದ ನಂಟಲ್ಲಿ ಅವರು ಯಾವಾಗ ನನಗೆ ಕರೆ ಕೊಡ್ತಾರೆ ಆ ಕರೆಗೆ ತಕ್ಷಣ ಸ್ಪಂದಿಸಿ ಅವರೊಟ್ಟಿಗೆ ನಾನು ಕೈ ಜೋಡಿಸಿದ್ದೇನೆ. ನನ್ನ ಬಗ್ಗೆ ಸಹ ಅವರಿಗೆ ಒಂದು ಗೌರವ ಇದೆ. ಅಂದರೆ ಒಂದು ಕೊಳೆತ ಶವವನ್ನು ಹಿಡಿಯುವುದಂತ ಹೇಳಿದರೆ ಅದನ್ನು ಒಂದು ಇದಾಗಿರುತ್ತದೆ. ಅದು ನಮಗೆ ಯಾವುದೋ ಒಂದು ಹೆದರಿಕೆ ಇಲ್ಲ.
ಹಾಗಾಗಿ ನನ್ನನ್ನು ತುಂಬವಾಗಿ ಬಳಸ್ಕೊಳ್ತಾ ಇದ್ರು ಅವರು. ಸ್ನೇಹಿತರೆ, ವಿಷ್ಣು ಶೆಣೈ ಹಾಗೇನೆ ಅರುಣ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಿತ್ಯಾನಂದ ಒಳಕಾಡು ಸರ್ ಬಗ್ಗೆ ಅವರ ಅಭಿಪ್ರಾಯ ಏನು, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿತ್ಯಾನಂದ ಒಳಕಾಡು ಉಡುಪಿಯ ಆಪದ್ ಬಾಂಧವ ಅಂತಾನೆ ಹೆಸರಾಗಿ ಕರೆಯುವಂತವ್ರು ನಿತ್ಯಾನಂದ ಸರ್, ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯಕ್ಕಿಂತ ಅವರು ನಾವು ಇಷ್ಟಪಡೋದೇ ಜಾಸ್ತಿ. ಅವ್ರ ಬಗ್ಗೆ ಅಭಿಪ್ರಾಯ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆದರೂ ಉಡುಪಿ ಭಾಗಕ್ಕೆ ಅಂತ ಒಂದು ಆಪತ್ ಬಾಂಧವ ಅಂತ ಏನಿದ್ರೆ ಅದು ನಿತ್ಯಣ್ಣ ಒಬ್ಬರೇ. ಯಾಕಂತ ಹೇಳಿದರೆ ಈ ಕೊರೋನಾ ಟೈಮ್ನಲ್ಲಿ ಈ ಅನಾಥ ಶವಗಳ ಸಂಸ್ಕಾರ ಮತ್ತು ಖಾಲಿ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಮತ್ತು ಎಲ್ಲ ನೊಂದವರಿಗೆ ಅನ್ನದಾನ, ವಸ್ತ್ರದಾನ. ಮೋಸ್ಟ್ಲಿ ಅವ್ರು ಹೇಳಿದ ಪ್ರಕಾರ ಅವರಿಗೆ ಬಾಲ್ಯದಲ್ಲಿ ತುಂಬ ಊಟಕ್ಕೆ ಮತ್ತು ವಸತಿಗೆಲ್ಲ ತುಂಬ ತೊಂದರೆ ಇತ್ತಂತೆ. ಅವರೇ ಹೇಳಿದರು ನನ್ನ ಹತ್ರ. ಸೊ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದಿದ್ದ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ರಂತೆ. ಆದರೆ ಅವರು ಈ ಮಟ್ಟಿಗೆ ಒಂದು ಸಮಾಜ ಸೇವಕರಾಗಿ ಬೆಳೆದು ಇದು ಮಾಡೋದು ತುಂಬ ಒಂಥರ ನಮಗೆ ಹೆಮ್ಮೆ ಆಗತ್ತೆ. ನಮ್ಮದೇ ಬಿಲ್ಡಿಂಗ್ನಲ್ಲಿ ಇರೋದವರು, ನಾನು ಕೋಟಕ್ ಮಹೇಂದ್ರದಲ್ಲಿ ವರ್ಕ್ ಮಾಡೋದು. ಹಾಗೆ ಅವ್ರ ಬಗ್ಗೆ ಎಲ್ಲ ಗೊತ್ತು. ನಾವು ದಿನನಿತ್ಯ ನೋಡ್ತಿರ್ತೀವಿ. ಒಂದು ಏನಾದರೂ ಅರ್ಜೆಂಟ್ ಏನಾದ್ರು ಇದ್ದರೆ, ಯಾರಾದರೂ ನೇಣು ಹಾಕ್ಕೊಂಡ್ರು ಅಥವಾ ಏನಾದರೂ ಯಾರೋ ಆಕ್ಸಿಡೆಂಟ್ನಲ್ಲಿ ಬಿದ್ದರು, ಇಮಿಡಿಯೇಟಾಗಿ ನಿತ್ಯಣ್ಣ ಸ್ಪಂದಿಸ್ತಾರೆ. ಸೊ ಅಂಥವರಿಗೆ ಸರ್ಕಾರ ಗುರುತಿಸಬೇಕು, ಒಳ್ಳೆಯ ಪ್ರಶಸ್ತಿಗಳು ಅವರಿಗೆ ಕೊಡಬೇಕು. ಏನಾದರೂ ಆ ವಿಷಯದಲ್ಲಿ ನಾನು ತುಂಬ ಇದು ಮಾಡ್ತೇನೆ. ಯಾಕಂದರೆ ನಿತ್ಯಣ್ಣನಿಗೆ ನಮಗೆ ಹೇಳಲಿಕ್ಕೆ ಪದಗಳೇ ಇಲ್ಲ ಅವ್ರ ಬಗ್ಗೆ. ಯಾಕಂದರೆ ಅಷ್ಟು ಹೆಮ್ಮೆ ಆಗತ್ತೆ. ಸೊ ಒಳ್ಳೇದಾಗಲಿ ನಿತ್ಯಣ್ಣಂಗೆ. ನಾವು ಕೆಲವು ವಿಷಯದಲ್ಲಿ ಅವರಿಗೂ ನಾವು ಸ್ವಲ್ಪ ಸಹಾಯ ಮಾಡ್ತೇವೆ. ಸಮಾಜ ಸೇವೆಯಲ್ಲಿ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೇವೆ. ಹಾಗೆ ನಿತ್ಯಣ್ಣಂದು ಬದುಕು ಮತ್ತು ಅವರ ಆರೋಗ್ಯ ಒಳ್ಳೆಯದಾಗಿರಲಿ, ಭಗವಂತ ಅವರಿಗೆ ಒಳ್ಳೆಯದಾಗಿ ಆಯುಷ್ಯ ಆರೋಗ್ಯ ಕೊಡಲಿ ಅಂಥೇಳಿ ನಾವು ಬೇಡ್ಕೊಳ್ತೇವೆ ಅಷ್ಟೇ. ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಈಗ ನಿತ್ಯಾನಂದ ಸರ್ ಅನ್ನ ನೋಡಿದ್ರೆ ಸಿಂಪಲ್ ಆಗಿರ್ತಾರೆ. ಕೆದ್ರಿದ ಕೂದಲು, ಒಂದು ನಾರ್ಮಲ್ ಆಗಿರುವಂತ ಶರ್ಟ್ ಪ್ಯಾಂಟ್, ಒಂದು ಚಪ್ಪಲಿ ಹಾಕೊಂಡು ಅವರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಆದ್ರೆ ಮನಸ್ಸು ಅನ್ನೋದು ಬಹುಶಃ ಬಹಳ ದೊಡ್ಡ ಮನಸ್ಸು. ಯಾಕಂದ್ರೆ ಕೊಳೆತು ಹೋದ ಒಂದು ಶವವನ್ನ ಏನು ಗ್ಲೌಸ್ ಎಲ್ಲ ಹಾಕದೆ ಎತ್ತೋದು ಅಂದ್ರೆ ಒಂದು ಸಣ್ಣ ವಿಷಯ ಅಲ್ಲ. ಸೊ ನಿತ್ಯಾನಂದ ಸರ್ ಬಗ್ಗೆ ನೀವೇನ್ ಹೇಳ್ತೀರಿ? ಅದೇ ನಾನು ನೋಡಿದಾಗೆ ನಿತ್ಯಣ್ಣ ಅವರು ಬಹಳ ಒಳ್ಳೆ ಮನುಷ್ಯ. ಅವರು ಬಹಳ ಒಳ್ಳೆ ಮನುಷ್ಯ ಅನ್ನೋದಕ್ಕಿಂತ ಒಂದು ನಮ್ಮೂರಿನ ವ್ಯಕ್ತಿ ಅಂತ ಹೇಳೋದ್ರಲ್ಲಿ ನನಗೆ ಒಂದು ಹೆಮ್ಮೆ ಇದೆ. ಅವರು ಈವನ್ ವಿಷ್ಣು ಅವರು ಹೇಳಿದಾಗೆ ಅವರು ನಮ್ಮ ಬಿಲ್ಡಿಂಗಲ್ಲಿ ಇರುವಂಥವರು ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇವನ್ ಕೊರೋನಾ, ಪ್ರಾಣಿ ಪಕ್ಷಿ, ಮನುಷ್ಯರಿಗೆ. ನೀವು ಹೇಳಿದಾಗೆ ಅವರು 100 ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಮತ್ತೇನು ಅವರಿಗೆ ಹೇಳಬೇಕಂದ್ರೆ, ಈಗ ಯಾವುದೇ ಒಂದು ಫೋನ್ ಬಂದರೂ ಅದಕ್ಕೆ ತಕ್ಷಣ ಸ್ಪಂದಿಸುವಂಥ ವ್ಯಕ್ತಿ ನಮ್ಮ ನಿತ್ಯಣ್ಣ ಆಗಿದ್ದಾರೆ. ದೇವರಿಗೆ ಅವರಿಗೆ ಆಯುರ್ವೇದ ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಸೊ ಕೊನೆಯ ಹಂತದಲ್ಲಿದ್ದೇವೆ. ಈಗ ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ತಿಳಿಸಿ, ನಿಮ್ಮ ಕಡೆಯಿಂದ ಏನೆಲ್ಲ ಜನಸೇವೆಗಳು ಲಭ್ಯ ಇದೆ ಅಂತ. ನಾನು ಜನತೆ ಬೇಡುದು ಇಷ್ಟೇ, ಎಲ್ಲರೂ ಒಳ್ಳೆಯದಾಗಿರಬೇಕು, ಎಲ್ಲರೂ ಸುಖವಾಗಿರಬೇಕು ಅನ್ನೋದು ನಾನು ಪ್ರಥಮವಾಗಿ ಬೇಡುದು. ಹಾಗೆ ಅಪ್ಪಿತಪ್ಪಿ ಏನಾದರೂ ಆಗುದುಂಟು, ಅದಕ್ಕೆ ನನ್ನಿಂದ ನಾನು ಉಚಿತವಾಗಿ ನಿಮಗೆ ಸಹಕರಿಸ್ತೇನೆ. ಯಾವ ರೀತಿಯೂ ಕೂಡ ನಿಮಗೆ ನಾನು ನನ್ನ ಒಂದು ಸೇವೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಅಂತೇಳಿ ನಾನು ಮಾಧ್ಯಮದ ಮೂಲಕ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾವು ಕರೆ ಮಾಡಿದ ಕೂಡಲೇ ನೀವು ಬನ್ನಿ, ನಾನು ಸಿಗ್ತೇನೆ, ಮಾತಾಡ್ತೀನಿ ಅಂತ ಎಲ್ಲ ಹೇಳಿದ್ರಿ ತಾವು. ಸೊ ನಮ್ಮ ವೀಕ್ಷಕರಿಗೆ ನಿತ್ಯಾನಂದ ಒಳಕಾಡು ಸರ್ ಅವ್ರದ್ದು ಸಾಕಷ್ಟು ನ್ಯೂಸ್ಗಳು ನಮ್ಮ ಚಾನಲ್ ಇಂದ ಹೋಗ್ತಾನೆ ಇರುತ್ತೆ. ನಿತ್ಯಾನಂದ ಒಳಕಾಡು ಪ್ರತಿದಿನ ನಮ್ಗೆ ಏನಾದ್ರೂ ಒಂದು ನಿತ್ಯಾನಂದ ಒಳಕಾಡು ಅವ್ರ ಬಗ್ಗೆ ಸುದ್ದಿ ಇದ್ದೇ ಇರುತ್ತೆ. ಒಂದು ಏನಂತ ಹೇಳಿದ್ರೆ, ಏನಾದ್ರೂ ಒಂದು ಅಲ್ಲಿ ಅಂತ್ಯ ಸಂಸ್ಕಾರ ಆಯ್ತು, ಇಲ್ಲಿ ಪ್ರತಿಭಟನೆ ಆಯ್ತು, ಯಾವುದೇ ಸುದ್ದಿ ಇದ್ರೂ ಕೂಡ ನಿತ್ಯಾನಂದ ಒಳಕಾಡು ಸರ್ ಅವ್ರದ್ದು ಒಂದು ನ್ಯೂಸ್ ನಮ್ಮ ಕಡೆಯಿಂದ ಹೋಗುತ್ತೆ. ಸೊ ನಿಮ್ಮ ಜೊತೆ ಮಾತಾಡಿ, ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂತ ನನಗೆ ಪರ್ಸನಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಇಷ್ಟೆಲ್ಲ ಪ್ರಯತ್ನದ ಮೂಲಕ ಮೊನ್ನೆ ಒಂದ್ಸಲ ಬರಬೇಕು ಅಂತ ಹೇಳಿ ಬರ್ಲಿಕ್ಕೆ ಆಗ್ಲಿಲ್ಲ, ನಮ್ಮ ಕಡೆಯಿಂದ ಸ್ವಲ್ಪ ಡಿಲೇ ಆಯ್ತು. ಸೊ ಇದೊಂದು ಭಾಗ್ಯ ಅಂತಾನೆ ಹೇಳ್ಬೋದು. ನಿಮ್ಮಂತಹ ಒಬ್ಬ ಸಮಾಜ ಸೇವಕರನ್ನ ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಸಹಾಯ ಮಾಡುವಂತಹ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಜೊತೆ ಇಷ್ಟು ಹೊತ್ತು ಕೂತು ಮಾತಾಡೋದಕ್ಕೆ ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ. ನಿಮ್ಮಂತಹ ವ್ಯಕ್ತಿನ ಒಂದು ಸಂದರ್ಶನ ಮಾಡುವಂತಹ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ, ಹಾಗೆ ನಮ್ಮ ಅಭಿಮತ ವಾಹಿನಿಯ ಕಡೆಯಿಂದ ಸರ್ ನಿಮ್ಗೆ ಧನ್ಯವಾದ. ಥ್ಯಾಂಕ್ ಯು.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಹೊತ್ತು ನಮ್ಮ ನಿತ್ಯಾನಂದ ಒಳಕಾಡು ಅವರ ಜೀವನ ಕತೆ, ಹಾಗೇನೆ ಅವರ ಜೊತೆ ಇರುವಂತವ್ರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಇದನ್ನೆಲ್ಲ ನಿಮಗೆ ತೋರಿಸಿದ್ವಿ. ಒಬ್ಬ ಸಮಾಜ ಸೇವಕನಿಗೆ ನಮ್ಮ ಕೈಲಾದಷ್ಟು ನಾವು ಸ್ಪಾಟ್ಲೈಟ್ ಅನ್ನ ಕೊಡುವಂತಹ ಪ್ರಯತ್ನ ಅಭಿಮತ ವಾಹಿನಿಯ ಕಡೆಯಿಂದ ನಮ್ಮ ರಕ್ಷಕರು ಕಾರ್ಯಕ್ರಮದ ಮೂಲಕ. ಸೊ ಈ ರಕ್ಷಕರು ಕಾರ್ಯಕ್ರಮದ ಮೂಲಕ ಇನ್ನಷ್ಟು ಸಮಾಜ ಸೇವಕರನ್ನ ನಿಮ್ಗೆ ಪರಿಚಯ ಮಾಡಿ ಅವರಿಗೆ ಒಂದು ಸ್ಪಾಟ್ಲೈಟ್ ಅನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೇವೆ. ಸೊ ತಪ್ಪದೆ ಅಭಿಮತ ವಾಹಿನಿಯನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಹೀಗಿರ್ಬೇಕಾದ್ರೆ ನಿಮ್ಗೆ ನಾವು ಮಾಡುವಂತಹ ಪ್ರತಿ ವಿಡಿಯೋ ಕೂಡ ಆದಷ್ಟು ಬೇಗ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತಹ ಹೊತ್ತು ನಾನು ನಿಮ್ಮ ಮಾನಸ, ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನಷ್ಟು ಮನೋರಂಜನಾತ್ಮಕ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.